오늘 공부할 성경은 갈라디아서 6장 1절에서 10절까지의 말씀입니다. ಇವತ್ತಿನ ವೇದ ಭಾಗಕ್ಕೋಸ್ಕರವಾಗಿ ಆರಿಸಿಕೊಂಡಿರುವಂತಹ ಒಂದು ಪುಸ್ತಕ ಗಲಾತ್ಯ 6ನೇ ಅಧ್ಯಾಯ 1ರಿಂದ 10ರ ತನಕ. ಗಲಾತಿಯನ್ಸ್ ಚಾಪ್ಟರ್ 6 1 to 10. 본문에 들어가기 전에 먼저 마태복음 11장 28절에서 30절을 함께 읽어보겠습니다. ಮತ್ತೊಂದು ಆವೃತ್ತಿ ನಾವು ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 11. 마태복음 11장 28절에서 30절을 읽습니다. ಮ್ಯಾಥ್ಯೂ ಚಾಪ್ಟರ್ 11 verse 28 to 30 ನಾವು ಓದೋಣ. 수고하고 무거운 짐진 자들아 다 내게로 오라. 내가 너희를 쉬게 하리라. ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. 나는 마음이 온유하고 겸손하니 나의 멍에를 메고 내게 배우라. 그리하면 너희 마음이 쉼을 얻으리니. ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ಸಾತ್ವಿಕನು ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. 이는 내 멍에는 쉽고 내 짐은 가벼움이라. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದ್ರೆ ನನ್ನ ನಗುವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. My yoke is easy and my burden is light. ನನ್ನ ನಗುವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. 세상에 살면서 우리가 가지고 있는 짐이 두 가지의 짐이 있습니다. ಈ ಲೋಕದಲ್ಲಿರುವಂತ ಸಂದರ್ಭಗಳಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಗಳನ್ನ ನಾವು ಹೊರಬೇಕಾಗಿರ್ತದೆ. 한 가지의 짐은 세상에서 사는 데 있어서 우리가 사는 짐이고, ಒಂದು ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ಕೂಡ ಭಾರವು ಇರ್ತದೆ. 한 가지의 짐은 예수 그리스도를 믿는 사람들에게 예수님이 주시는 짐이 있습니다. ಈ ಲೋಕ ಕೊಡುವಂತಹ ನೊಗ ಇರುತ್ತೆ. ಹಾಗೆ ಯೇಸು ಸ್ವಾಮಿಯನ್ನ ನಂಬಿದಂತ ಸಂದರ್ಭದಲ್ಲಿ ನಾವು ಹೊರಬೇಕಾಗಿರುವಂತಹ ನೊಗವು ಕೂಡ ಉಂಟು. 예수 그리스도를 믿지 않는 세상 사람들은 세상의 짐만을 가지고 살아요. ಇಲ್ಲಿ ವಿಶೇಷವಾಗಿ ಯೇಸು ಸ್ವಾಮಿ ನಂಬದೇ ಇರುವಂತವರೆಲ್ಲನ ಈ ಲೋಕದಲ್ಲಿರುವಂತಹ ಅನೇಕ ಚಿಂತೆ ಭಾರಗಳನ್ನ ಹೊತ್ತು ಸಾಗುವಂತವರಾಗಿರ್ತಾರೆ. 다시 말하면은 육체의 소욕을 가지고 산다는 겁니다. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಶಾರೀರಿಕವಾದಂತಹ ಅನೇಕ ಹೊರೆಯನ್ನ ಹೊತ್ತು ಸಾಗುವಂತವರಿದ್ದಾರೆ. 육신의 정욕, the lust of the flesh, 안목의 정욕, the lust of eyes, 이생의 자랑, the pride of this life. ಇಲ್ಲಿ ನಾವು ನೋಡುವ ಪ್ರಕಾರವಾಗಿ ಶರೀರ ಭಾವದ ಅಭಿಲಾಷೆಗಳು, ಕಣ್ಣಿನ ಆಸೆ, ಶರೀರದ ಆಸೆ, ಈ ರೀತಿಯಾಗಿ ಅನೇಕ ಅಭಿಲಾಷೆಗಳಿಗೆ ಒಳಗಾಗುವಂತದ್ದನ್ನ ನಾವು ನೋಡ್ತೇವೆ. 이런 짐을 가지고 살고 있는 사람들이 세상 사람들입니다. ಈ ಲೋಕದಲ್ಲಿ ಈ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗುವಂತವರು ಕೂಡ ಅಧಿಕವಾಗಿದ್ದಾರೆ. 이 세상의 짐은 무겁고 힘들고 또 때로는 고통이 따르는 짐입니다. ಲೋಕವು ಕೊಡುವಂತಹ ಹೊರೆ ಅದು ಚಿಂತೆ, ದುಃಖ, ಭಾರ, ಅನೇಕ ಸಮಸ್ಯೆಗಳ ಹಾದಿಯಲ್ಲಿ ಕೊಂಡೊಯ್ಯುವಂಥದ್ದು ಕೂಡ ಆಗಿರುತ್ತೆ. 우리는 예수 그리스도를 믿는 사람들이기 때문에 예수님이 주시는 짐을 가지고 있습니다. ನಾವಾದರೂ ಯೇಸು ಸ್ವಾಮಿಯನ್ನ ನಂಬಿರುವ ಕಾರಣ ಆತ ನಮ್ಗೇನು ಕೊಟ್ಟಿದ್ದಾರೋ ಆ ಹೊರೆಯನ್ನ ಹೊರಲಿಕ್ಕೋಸ್ಕರವಾಗಿ ನಮ್ಮನ್ನ ಕರೆದಿದ್ದಾರೆ. 마태복음 11장 28절에서 30절까지를 우리가 읽어봤는데요. ಈಗ ತಾನೇ ನಾವು ಮ್ಯಾಥ್ಯೂ ಚಾಪ್ಟರ್ 11 verse 28 to 30 ನಾವೀಗ ತಾನೇ ಓದಿದ್ದೀವಿ. 예수님이 주시는 짐은 쉽고 가볍고 평안하고 쉼을 얻는 짐입니다. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ನಾವು ನನ್ನ ನಗು ಮೃದುವಾದದ್ದು,
ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ಆತನು ತಿಳಿಯಪಡಿಸುವಂತದ್ದನ್ನ ಕಾಣ್ತೇವೆ. 쉽고 가벼운 짐입니다. ಮೃದುವಾದದ್ದು ಮತ್ತೆ ಹೌರವಾದದ್ದು. 그리고 그 짐은 우리에게 평안을 주시고 쉼을 얻는 짐입니다. ಅಷ್ಟು ಮಾತ್ರವಲ್ಲ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಕೊಡುವಂತಹ ರೀತಿಯಲ್ಲಿ 30ನೇ ವಚನದಲ್ಲಿ ನೋಡ್ತೇವೆ. 마음에 평안하고 쉼을 얻게 되는 짐이라는 겁니다. ನಮಗೆ ಸಮಾಧಾನವನ್ನ, ನಮ್ಮ ಆತ್ಮಕ್ಕೆ ಆನಂದವನ್ನ ಕೊಡುವ ರೀತಿಯಲ್ಲಿ ಆತನು ನಮ್ಮನ್ನ ಮೃದುವಾದ ಮಾರ್ಗದರ್ಶನದಲ್ಲಿ ನಡೆಸಲಿಕ್ಕೆ ಬಯಸುತ್ತಿದ್ದಾರೆ. 오늘 나는 세상의 짐을 말하려고 하는 것이 아니고 ಲೋಕದಲ್ಲಿರುವಂತಹ ಅನೇಕ ಕಾರ್ಯಗಳುಂಟು. ನಾವಂತ ಎಲ್ಲ ಚಿಂತೆಗಳಿಗೂ ಅಥವಾ ಹೊರೆಯನ್ನ ಕುರಿತು ನಾನು ಮಾತಾಡ್ತಾ ಇಲ್ಲ. 예수님이 우리에게 주시는 짐을 두 가지로 설명하려고 합니다. ಇವತ್ತು ನಮ್ಗೆ ಯೇಸು ಸ್ವಾಮಿ ನಮ್ಗೆ ತಿಳಿಯಪಡಿಸುವಂತಹ ವಿಷಯವನ್ನ ಕುರಿತು ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. 예수님이 주신 두 가지의 짐이 오늘 본문에 나타나 있습니다. ಇವತ್ತು ಯೇಸು ಸ್ವಾಮಿ ನಮ್ಮ ಸಂಗಡ ಕೊಟ್ಟಿರುವಂತಹ ಅಥವಾ ಎಚ್ಚರಿಸಲಿಕ್ಕೆ ಬಯಸುವಂತಹ ವಿಷಯಗಳನ್ನ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿದೆ. 물론 예수님이 우리에게 주신 짐은 많아요. ಯೇಸು ಸ್ವಾಮಿ ನಮ್ಗೆ ಕೊಡಲ್ಪಟ್ಟಿರುವಂತಹ ಕಾರ್ಯಗಳು ಅನೇಕ ಇದಾವೆ. 그 짐이 아무리 많다 하더라도 쉽고 가벼운 짐입니다. ಅನೇಕ ಸಂದರ್ಭಗಳಲ್ಲಿ ನಮಗೆ ಆತನು ಕೊಡುವಂತಹ ಒಂದು ಹೊರೆ ಎಂತದಪ್ಪ ಅಂತಂದ್ರೆ, ಆತನು ನಾವು ಹೊರಲಿಕ್ಕೂ ನಾವು ಹೊತ್ತು ಸಾಗಲಿಕ್ಕೂ ಹೌರವಾದದ್ದು. 그 많은 짐 가운데서 오늘 사도 바울은 몇 가지를 말하고 있는 겁니다. ಮತ್ತೆ ಅನೇಕ ವಿಷಯಗಳಲ್ಲಿ ನಮ್ಮನ್ನ ಎಚ್ಚರಿಸಲಿಕ್ಕೆ ಬಯಸುತ್ತಾ ಇದ್ದಾರೆ. 왜냐하면 갈라디아서는 갈라디아 교인들에게 쓰는 편지이기 때문에. ಯಾಕಂದ್ರೆ ಅಲ್ಲಿ ಗಲಾತ್ಯದಲ್ಲಿದ್ದಂತಹ ಸಭೆಯವರಿಗೂ ಕೂಡ ಹೆಚ್ಚಾಗಿ ತಿಳಿಯಪಡಿಸಿ ತಿದ್ದಿ ನಡೆಸಿದಂತಹ ಕಾರ್ಯಗಳನ್ನ ಕೂಡ ನಾವು ನೋಡಿದ್ದೇವೆ. 사도 바울은 갈라디아 교인들에게 꼭 하고 싶은 그 몇 가지의 짐을 말하고 있는 겁니다. ಹಾಗೇನೆ ನಾವು ನೋಡ್ತೇವೆ, ಗಲಾತ್ಯ ಸಭೆಯವರಿಗೆ ಅವರೊಟ್ಟಿಗೆ ಮಾತನಾಡಿ ಅವರಿಗೆ ತಿಳಿಯಪಡಿಸಿದಂತ ಕಾರ್ಯಗಳು ಕೂಡ ಅನೇಕ ಘಟನೆಗಳನ್ನ ನಾವು ನೋಡ್ತೇವೆ. 그런데 오늘 본문에서 보면은 예수님의 주신 짐을 크게 두 가지로 나눌 수 있다는 겁니다. ಹಾಗೇನೆ ಇವತ್ತು ಯೇಸು ಸ್ವಾಮಿ ಕೊಡಲ್ಪಟ್ಟಿರುವಂತಹ ತಿಳಿಯಪಡಿಸಿರುವಂತಹ ವಿಷಯಗಳನ್ನ ಕುರಿತು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. 이 두 가지의 짐을 우리가 함께 생각해 보려고 합니다. ಇಲ್ಲಿ ಹೇಳಿರುವಂತಹ ಎರಡು ವಿಷಯಗಳನ್ನ ನಾವು ನೆನಪಲ್ಲಿಡಬೇಕಾಗಿದೆ. 오늘 공부하면서 우리의 마음이 변화되고 우리의 삶의 모습이 변화되는 큰 기쁨을 누리기를 바랍니다. ಒಂದು ದೇವರ ವಾಕ್ಯವನ್ನ ನಾವು ಸ್ವೀಕರಿಸುವಾಗ ನಮ್ಮ ಮನಸ್ಸಲ್ಲಿ ಸಮಾಧಾನ ಉಂಟಾಗಬೇಕು, ನಮ್ಮ ಜೀವಿತದಲ್ಲಿ ಒಂದು ಮಾರ್ಪ ಅನ್ನುವಂಥದ್ದು ಉಂಟಾಗಬೇಕು, ಮತ್ತೆ ಆನಂದಕರವಾದ ದೇವರ ಪ್ರಸನ್ನತೆಯನ್ನು ನಾವು ಹೊಂದಿಕೊಳ್ಳಬೇಕಾಗಿರುತ್ತೆ. 예수님이 주시는 짐 두 가지. ಯೇಸು ಸ್ವಾಮಿ ಕೊಡಲ್ಪಟ್ಟಿರುವಂತಹ ಎರಡು ಕಾರ್ಯಗಳನ್ನ ಕೂಡ ನಾವು ತಿಳಿಯಬೇಕಾಗಿದೆ. 갈라디아서 전체를 한번 정리해 보겠습니다. ಗಲಾತ್ಯದಲ್ಲಿ ಓದಿದಂತಹ ವಿಷಯಗಳನ್ನ ಒಮ್ಮೆ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, 다 정리하려면은 시간이 많이 걸리니까 ನಾವೆಲ್ಲ ಕಲಿಸಿರುವಂತಹ ಅಥವಾ ತಿಳಿಯಪಡಿಸುವಂತ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳಕ್ ಹೋದ್ರೆ ಟೈಮು ಸಾಕಾಗೋದಿಲ್ಲ. 구분해서 정리를 해보려고 합니다. ನಾವು ಧ್ಯಾನ ಮಾಡಿರುವಂತ ಕೆಲವು ವಿಷಯವನ್ನ ನೋಡುವಾಗ 사도 바울은 갈라디아서에서 5장 12절까지는 복음을 정언했습니다. ಅಪೊಸ್ತಲನಾದ ಪೌಲನು ಗಲಾತ್ಯ 5ನೇ ಅಧ್ಯಾಯ 12ನೇ ವಚನ ತನಕ ನಾವು ನೋಡುವಂತ ಸಮಯದಲ್ಲಿ 복음을 가르치고 복음을 테스티파이 했다는 겁니다. ಸುವಾರ್ತೆಯನ್ನ ಸಾರುವುದರ ಕುರಿತು, ಸುವಾರ್ತೆಗಾಗಿ ನಿಲ್ಲುವುದರ ಕುರಿತು ನೋಡ್ತೇವೆ. 사도 바울이 가르친 그 복음이 무엇입니까?
ಅಪೊಸ್ತಲನಾದ ಪೌಲನು ಕಲಿಸಿಕೊಟ್ಟಂತಹ ಸುವಾರ್ತೆ ಏನು? 예수 그리스도를 믿음으로 의롭다함을 얻고 ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಆತ ನಾವು ನೀತಿವಂತರಿಂದ ಕರೆಯಲ್ಪಡ್ತೇವೆ. 죄를 용서받고 ಹಾಗೆ ನಮ್ಮ ಪಾಪಗಳನ್ನೆಲ್ಲ ನಾವು ಪಾಪಗಳಿಂದ ಕ್ಷಮಾಪಣೆ ಹೊಂದುತ್ತೇವೆ. 하나님의 자녀가 되고 ಹಾಗೆ ನಾವು ದೇವರ ಮಕ್ಕಳಾಗಿಯೂ ಕೂಡ ಮಾರ್ಪಡುತ್ತೇವೆ. 성령을 받고 ಹಾಗೆ ಪರಿಶುದ್ಧಾತ್ಮ ದೇವರನ್ನು ಕೂಡ ಹೊಂದಿಕೊಳ್ಳುತ್ತೇವೆ. 영생을 얻는다고 가르쳤습니다. ಹಾಗೆ ನಿತ್ಯ ಜೀವವನ್ನು ಕೂಡ ನಾವು ಹೊಂದಲಿಕ್ಕೆ ಸಾಧ್ಯ. 이것이 갈라디아서 5장 12절까지의 말씀입니다. ಇದೇನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಚಾಪ್ಟರ್ 5 to 12 ವರೆಗೂ ನಾವು ಈ ವಿಷಯಗಳನ್ನ ನಾವು ಕಾಣಬಹುದು. 그리고 믿음으로 의롭다함을 얻은 사람은 어떻게 살아야 하는가? ಸರಿ, ನಂಬಿಗಸ್ತರು ಯಾವ ರೀತಿಯಲ್ಲೆಲ್ಲ ಜೀವಿಸಲಿಕ್ಕೆ ಬಯಸ್ತಾರೆ, ಹೇಗೆ ಜೀವಿಸಬೇಕು? 그 말씀이 갈라디아서 5장 13절에서 26절까지의 말씀입니다. ಆ ಅಂಶಗಳನ್ನ ಕೂಡ ನಾವು ಗಲಾತ್ಯದವರಿಗೆ 5ನೇ ಅಧ್ಯಾಯ 13ನೇ ವಚನದಿಂದ ಕೆಲವು ವಚನಗಳ ತನಕ ನಾವು ನೋಡಬಹುದಾಗಿದೆ. 갈라디아서 5장 13절에서 26절까지의 내용은 성령을 따라서 살아라는 내용입니다. Galatians chapter 5 verse 13 to 26 ವರೆಗೂ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ಈ ಲೋಕಾನುಸಾರವಾದ ರೀತಿಯಲ್ಲಿ ಯಾವುದೇ ಆಕಾಂಕ್ಷೆಗಳಿಗೆ ಒಳಗಾಗದಂತೆ ಪರಿಶುದ್ಧಾತ್ಮನ ಮೂಲಕ ನಡೆಸಲ್ಪಡುವಂತವ್ರು ಹೇಗೆ ಜೀವಿಸ್ತಾರೆ ಎಂಬುದಾಗಿ ನೋಡ್ತೇವೆ. 육신의 원하는 대로 살지 말고 성령이 원하는 대로 살아라는 것입니다. ಅಲ್ಲಿ ಇನ್ನೊಂದು ಮಾತನ್ನ ಕೂಡ ನಾವು ನೋಡಬಹುದು. ನಮ್ಮ ಶಾರೀರಿಕವಾಗಿ ಬಯಸುವಂತ ರೀತಿಯಲ್ಲಿ ನಾವು ಜೀವಿಸುವುದಕ್ಕಿಂತಲೂ ಆತ್ಮೀಕವಾಗಿ ನಾವು ಜೀವಿಸುವಂತವರಾಗಿರ್ಬೇಕು ಎಂಬುದಾಗಿ ನಾವು ಆ ವಾಕ್ಯದ ಮೂಲಕ ಎಚ್ಚರಿಕೆಯನ್ನು ಹೊಂದ್ತೇವೆ. 육체가 원하는 대로 살면은 육체의 일을 거두게 된다는 거죠. ಒಂದು ವೇಳೆ ನಾವು ಶಾರೀರಿಕವಾಗಿ ಅಳವಡಿಸಿಕೊಂಡ್ರೆ ಶಾರೀರಿಕವಾದಂತ ಫಲವನ್ನ ಕಾಣ್ತೇವೆ. 그러나 성령이 원하는 대로 살면 성령의 열매를 거두게 된다고 했습니다. ಅದೇ ಆತ್ಮೀಕವಾಗಿ ನಾವು ಮುಂದೆ ಸಾಗಲಿಕ್ಕೆ ಪ್ರಯತ್ನಿಸುವಾಗ ಆತ್ಮೀಕವಾದ ಫಲಗಳನ್ನ ನಾವು ನಮ್ಮಲ್ಲಿ ಕಾಣಬಹುದಾಗಿದೆ. 그래서 성령이 원하는 대로 살아서 성령의 열매를 거두려면은 ಹಾಗಾಗಿ ನಾವು ಆತ್ಮೀಕವಾದಂತಹ ಫಲಗಳನ್ನ ಕೊಡಬೇಕು ಮತ್ತು ಆತ್ಮೀಕವಾದ ರೀತಿಯಲ್ಲಿ ನಾವು ಮುಂದುವರಿಬೇಕಾಗಿದೆ. 어떻게 해야 되는가를 설명하고 있습니다. ನಾವು ಹೇಗೆ ಜೀವಿಸಬೇಕು, ಹೇಗೆ ಸಾಗಬೇಕು ಅನ್ನುವಂಥದ್ರ ಕುರಿತು ಕೂಡ ನಾವು ನೋಡ್ತೇವೆ. 성령을 의지하고 성령 안에서 성령을 쫓아서 살아라고 말했습니다. ಹಾಗೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಸಾಗುವಂತವರಾಗಿರ್ಬೇಕು, ಪರಿಶುದ್ಧಾತ್ಮನಿಗೆ ನಾವು ಅವಕಾಶ ಕೊಡುವಂತವರಾಗಿರ್ಬೇಕು, ಪರಿಶುದ್ಧಾತ್ಮನ ನಾವು ಅಳವಡಿಸಿಕೊಳ್ಳಬೇಕು. 그러니까 우리가 육신의 욕심을 이기고 ಹಾಗಾಗಿ ನಾವು ಎಲ್ಲಾ ರೀತಿಯಾದಂತಹ ಶಾರೀರಿಕವಾದ ಕಾರ್ಯಗಳನ್ನ ಜಯಿಸಬೇಕು. 성령의 열매를 거두기 위해서는 ಆತ್ಮೀಕವಾದ ಫಲಗಳನ್ನ ಕೊಡುವಂತವರಾಗಿರ್ಬೇಕು. 성령에 의하여 살고 ಪರಿಶುದ್ಧಾತ್ಮನ ಅನುಸಾರ ನಂಬಿ ಪರಿಶುದ್ಧಾತ್ಮನ ಅನುಸರಿಸ್ತಾ 성령 안에서 살고 ಪರಿಶುದ್ಧಾತ್ಮನನ್ನು ಒಳಗೊಂಡವರಾಗಿ 성령과 함께 살고 ಪರಿಶುದ್ಧಾತ್ಮನೊಂದಿಗೆ ನಾವು ಜೀವಿಸುವವರಾಗಿ 성령을 통하여 생각하고 살고 ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಆಲೋಚನೆ ಮಾಡ್ತಾ ಜೀವಿಸುವಂತವರಾಗಿ 성령의 인도하심을 받아 살아야 한다는 것입니다. ನಾವು ಜೀವಿಸಬೇಕಾಗಿರುವಂತದ್ದು ಹೇಗೆ ನಮ್ಮನ್ನ ಪರಿಶುದ್ಧಾತ್ಮ ನಡೆಸ್ತಾರೋ ಹಾಗೆ ನಾವು ಜೀವಿಸುವಂತವರಾಗಿರ್ಬೇಕು. 성령 없이 우리 힘과 노력으로만 되는 것이 아니라는 것을 말하고 있습니다. ಪರಿಶುದ್ಧಾತ್ಮನನ್ನ ಬಿಟ್ಟು ನಮ್ಮ ಸ್ವಂತ ಶಕ್ತಿಯಿಂದ ಸ್ವಂತ ಜ್ಞಾನದಿಂದ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ 육신의 소욕을
이기려면 성령을 의지하라는 말씀입니다. ಶಾರೀರಿಕವಾದ ಎಲ್ಲ ಕಾರ್ಯಗಳನ್ನ ನಾವು ಜಯಿಸಬೇಕು ಅಂದ್ರೆ ಪರಿಶುದ್ಧಾತ್ಮನ ಕಾರ್ಯ ನಮ್ಗೆ ಎಷ್ಟು ಅಗತ್ಯ. 성령께서 우리의 육신의 욕심을 이기게 하시고 ಹಾಗಾಗಿ ಪರಿಶುದ್ಧಾತ್ಮನು ನಮಗೆ ಕೊಡುವಂತಹ ಕಾರ್ಯಗಳನ್ನ ನಾವು ಧರಿಸ್ಕೋಬೇಕು ಅಥವಾ ಪರಿಶುದ್ಧಾತ್ಮನು ಪ್ರೇರೇಪಿಸುವ ರೀತಿಯಲ್ಲಿ ನಾವು ಮುಂದೆ ಸಾಗಬೇಕು. 또 우리가 성령의 열매를 거둘 수 있게 되는 것은 성령을 의지하기 하면 된다는 것입니다. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮನ ಒಳಗೊಂಡವರಾಗಿ ನಾವು ಇರ್ತೇವೆ ಅಥವಾ ಯಾವ ರೀತಿಯಲ್ಲಿ ನಾವು ಸಾಗಬೇಕನ್ನುವಂಥದ್ರ ಕುರಿತು ನಾವು ನೆನಪಲ್ಲಿಟ್ಕೋಬೇಕು. totally 전적으로 성령을 의지하면 육신의 욕심을 이길 수 있고 성령의 열매를 거둘 수 있게 된다는 것입니다. ನಾವೆಲ್ಲ ವಿಷಯಗಳಲ್ಲಿಯೂ ಸಂಪೂರ್ಣವಾಗಿ ಪರಿಶುದ್ಧಾತ್ಮನಿಗೆ ಅನುಸಾರವಾಗುತ್ತೆ. ಪರಿಶುದ್ಧಾತ್ಮನನ್ನ ಹೊಂದಿದವರಾಗಿ ನಮ್ಮನ್ನ ನಾವು ಪರಿಶುದ್ಧಾತ್ಮನಿಗೆ ಸಮರ್ಪಿಸಬೇಕು. 그래서 갈라디아서 5장 13절에서 26절까지 말씀은 ಅದಕ್ಕೋಸ್ಕರವಾಗಿ ಗಲಾತ್ಯದಲ್ಲಿ 5ನೇ ಅಧ್ಯಾಯ 13ನೇ ವಚನದಿಂದ 26ನೇ ವಚನ ತನಕ ಅನೇಕ ಅಂಶಗಳನ್ನ ಕುರಿತು ತಿಳಿಯಪಡಿಸ್ತಾ ಇದೆ. 우리가 육신의 욕심을 이기고 성령의 열매를 거두기 위한 삶의 원리, the principle of our life를 설명하고 있는 겁니다. ಹಾಗೆ ನಾವು ಜೀವಿಸಬೇಕಾಗಿರುವಂತಹ ನಮಗೆ ಅಗತ್ಯ ಇರುವಂತಹ ವಿಷಯಗಳ ಕುರಿತು ಅಲ್ಲಿ ಅಳವಡಿಸುವ ಅಥವಾ ತಿಳಿಯಪಡಿಸುವಂತದ್ದನ್ನ ನಾವು ನೋಡ್ತೇವೆ. 그 다음 갈라디아서 6장으로 넘어온 겁니다. ಅದಾದ ನಂತರ ಆತ್ಮಿಕವಾದ ಫಲಗಳನ್ನ ಕುರಿತು ಮಾತನಾಡಿದ ಮೇಲೆ ಮತ್ತೆ ಗಲಾತಿಯನ್ಸ್ ಚಾಪ್ಟರ್ 6 ಅಧ್ಯಾಯದ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 갈라디아서 오늘 6장의 말씀에서는 두 가지의 짐을 말씀하고 있는 것입니다. ಇಲ್ಲಿ ಎರಡು ರೀತಿಯಾದಂತಹ ಹೊರೆಗಳನ್ನ ಕುರಿತು ನಾವು ನೋಡಬಹುದಾಗಿದೆ. 오늘 이 말씀의 기본은 너희가 서로 사랑하라는 그 말씀에서 출발합니다. ಇಲ್ಲಿ ಇವತ್ತು ನಾವು ತಿಳ್ಕೊಬೇಕಾಗಿರುವಂತಹ ಒಂದು ವಿಷಯದಲ್ಲಿ ನೀವು ಒಬ್ಬರಿಗೊಬ್ಬರು ಪ್ರೀತಿಸಿರಿ ಅಥವಾ ಒಬ್ಬರ ಭಾರವನ್ನ ಒಬ್ಬರು ಹೊರಬೇಕೆಂಬುದಾಗಿ ನೋಡ್ತೇವೆ. 마태복음 22장 36절에서 40절을 읽어봅니다. ಮತ್ತಾಯನ ಸುವಾರ್ತೆಯಲ್ಲಿ ಮತ್ತೊಂದು ಆವೃತ್ತಿ ಇನ್ನೊಂದು ವಾಕ್ಯವನ್ನ ಕುರಿತು ನಾವು ನೋಡುವಾಗ 마태복음 22장 36절 22ನೇ ಅಧ್ಯಾಯ 36ನೇ ವಚನ. 영어로 하세요. Matthew chapter 22 verse 36. 선생님, 율법 중에서 어느 계명이 크니까? ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನ ಕೇಳಿದ್ದಕ್ಕೆ 예수께서 이르시되 내 마음을 다하고 목숨을 다하고 뜻을 다하여 주 너희 하나님을 사랑하라 하셨으니 ಆತನು ನಿನ್ನ ದೇವರಾಗಿರುವ ಕರ್ತನ ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. 이것이 크고 첫째 되는 계명이요. ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. 둘째도 그와 같으니 내 이웃을 내 자신같이 사랑하라 하셨으니 ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ 이 두 계명이 온 율법과 선지자의 강령이니라. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. 우리는 예수 그리스도를 믿고 하나님을 믿는 사람이죠. ನಾವೆಲ್ಲರೂ ಕೂಡ ತಂದೆಯಾದ ದೇವರ ಮೇಲೆ ಪ್ರೀತಿ ಇಟ್ಟಂತವರು, ಯೇಸು ಮೇಲೆ ನಂಬಿದಂತವರು. 그래서 우리는 늘 하나님께 예배를 드리고 있죠. ನಾವು ಯಾವಾಗಲೂ ತಂದೆಯಾದ ದೇವರನ್ನ ನಾವು ಪ್ರಾರ್ಥಿಸ್ತೇವೆ, ಆರಾಧಿಸ್ತೇವೆ ಅಲ್ವಾ. 하나님에 대해서는 우리가 공경하고 경외하는 마음을 가지고 있어요. ನಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮ್ಮೆಲ್ಲ ಚಿಂತಾ ಭಾರಗಳನ್ನು ಆತನ ಮೇಲೆ ಹಾಕಿ ನಾವು ಆತನನ್ನು ಆರಾಧಿಸ್ತೇವೆ. 하나님에 대해서는 우리가 사랑하는 마음을 가지고 있어요.
ತಂದೆಯಾದ ದೇವರನ್ನ ನಾವು ಪ್ರೀತಿಸುವುದರಿಂದ ಅದೇ ಪ್ರೀತಿಯ ಮನಸ್ಸನ್ನ ಕೂಡ ನಾವು ಹೊಂದಿಕೊಂಡಿದ್ದೇವೆ. 그것 첫째 계명인데 ಸೊ ನಾವು ಆ ಪ್ರೀತಿಯನ್ನ ನಾವು ಕೂಡ ಅಳವಡಿಸಿಕೊಳ್ಳಬೇಕಾಗಿದೆ. 이 첫째 계명은 우리가 잘하고 있어요. ಇದರ ಕುರಿತು ನಾವು ಹೆಚ್ಚಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ. 그러나 예수님은 둘째 계명도 우리에게 말씀하셨어요. ನಿನ್ನ ತಂದೆಯಾದ ದೇವರನ್ನ ಪ್ರೀತಿಸಬೇಕನ್ನುವಂಥದ್ದೇನೋ ನಮ್ಗೆ ಗೊತ್ತಿದೆ ಮತ್ತೆ ಪಾಲನೆ ಮಾಡ್ತಾ ಇದೆ. ಇನ್ನೂ ಒಂದು ಆಜ್ಞೆ, 내 이웃을 내 자신같이 사랑하라 하셨습니다. ನಿನ್ನ ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸಬೇಕು ಅನ್ನುವಂಥದ್ದು ಎರಡನೇ ಆಜ್ಞೆ. 이것이 온 율법과 선지자의 강령이라고 말하고 있습니다. ಇವೆರಡು ಬಹಳ ಮುಖ್ಯವಾದಂತಹ ವಿಷಯಗಳಾಗಿವೆ. 모든 계명을 대표하는 계명이며 ನಿನ್ನ ದೇವರನ್ನ ಸಂಪೂರ್ಣವಾಗಿ ಪ್ರೀತಿಸುವಂಥದ್ದು ಮತ್ತೆ ನೆರೆಯವರನ್ನ ಪ್ರೀತಿಸುವುದು. 또 모든 계명 중에서 첫째가는 계명이며 ನಾವು ಈ ರೀತಿಯಲ್ಲೇ ಈ ಆಜ್ಞೆಗಳನ್ನ ನಾವು ನೆನಪಿಡುವಾಗ 또 모든 계명을 나타내는 계명입니다. ಇವೆರಡು ಆಜ್ಞೆಗಳನ್ನ ನಾವು ಪಾಲಿಸುವಾಗ ಇಲ್ಲಿ ಉಳಿದೆಲ್ಲ ವಾಕ್ಯಗಳನ್ನ ಕೂಡ ನಾವು ಪಾಲಿಸುವವರಾಗಿದ್ದೇವೆ ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಾವು ನೋಡ್ತೇವೆ. 하나님을 사랑하고 내 이웃을 내 자신같이 사랑하라. ದೇವರನ್ನ ನಾವು ಪ್ರೀತಿಸಬೇಕೆಂಬುದಾಗಿ ಮೊದಲನೇ ಆಜ್ಞೆಯಲ್ಲಿ ನೋಡ್ತೇವೆ. ಎರಡನೇದು ನಿನ್ನ ನೆರೆಯವನ್ನ ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ. 이 말씀이 온 율법과 선지자의 강령이며 그리스도의 법입니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಆಜ್ಞೆಗಳು ಈ ಎರಡು ಎಲ್ಲ ಧರ್ಮಶಾಸ್ತ್ರದ ಪ್ರವಾದನ ವಾಕ್ಯಕ್ಕೆ ಆಧಾರವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. 내 이웃을 내 자신같이 사랑하라 하는 이 둘째 계명은 우리가 잘 지키지 못하고 있어요. ನಾವು ಮೊದಲನೇದೇನೋ ಎಲ್ಲರೂ ಹೆಚ್ಚಾಗಿ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಎರಡನೇ ಆಜ್ಞೆಗೆ ಬಂದಾಗ ನಮ್ಮ ನೆರೆಯವರನ್ನ ನಾವು ಪ್ರೀತಿ ಮಾಡುವುದರಲ್ಲಿ ಎಡುತ್ತಾ ಇದ್ದೀವಿ ಅನ್ನೋ ಅನಿಸ್ತದೆ. 다른 사람의 허물을 보고 우리가 용서해 줄 줄 모르고 ನಾವು ಬೇರೆಯವರು ಮಾಡಿದಂತ ತಪ್ಪುಗಳನ್ನ ನಾವು ಕ್ಷಮಿಸುವ ವಿಷಯದಲ್ಲಿ ಮುಂದಾಗಿರಲ್ಲ. 너는 왜 그래? 너는 잘못했어 하고 비난하고 정죄하는 것은 우리가 잘하고 있어요. ನಾವು ಮೊದಲನೇ ಆಜ್ಞೆ ಪಾಲನೆ ಮಾಡ್ತೀವಿ. ಎರಡನೇ ಆಜ್ಞೆಗೆ ಬಂದಾಗ ಯಾರಾದ್ರೂ ಒಂದ್ ವೇಳೆ ನಮ್ಗೆ ವಿರೋಧ ತಪ್ಪು ಮಾಡಿದ್ರೆ ನೀನ್ ಯಾಕೆ ಈ ತರ ಮಾಡಿದ್ಯಾ, ನಿನ್ನನ್ನ ಕ್ಷಮಿಸೋದಿಲ್ಲ ಅನ್ನುವಂತ ಸ್ವಭಾವ ಉಳ್ಳವರಾಗಿ ಕೂಡ ನಾವು ಉಳ್ಕೊಂಡಿರ್ತೀವಿ. 하나님의 말씀은 이렇게 하지 말라고 그러는데 너는 왜 그랬어? 너는 나쁜 놈이야. 이렇게 우리가 비난하는 것은 잘하고 있어요. ಅನೇಕ ಬಾರಿ ನಾವ್ ಹೇಳ್ತೇವೆ ದೇವ್ರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ನೀನ್ ಯಾಕೆ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ತಿದ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ನಾವು ಹೆಚ್ಚಿಸ್ತೇವೆ. ಮತ್ತೆ ಅವರನ್ನ ನಾವು ಪ್ರೀತಿ ಮಾಡುವ ವಿಷಯದಲ್ಲಿ ಹಿಂಜರಿದಿರ್ತೀವಿ. 이것은 내 이웃을 내 자신같이 사랑하라 하는 말씀과 다른 행동입니다. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಒಂದು ವಿಷಯವಾಗಿದೆ. 오늘 본문은 우리가 함께 봉독한 대로 갈라디아서 6장 1절에서 10절까지인데 ಇವತ್ತು ನಾವು ಓದಿದಂತ ವಾಕ್ಯದ ಪ್ರಕಾರವಾಗಿ ಗಲಾತ್ಯ 6ನೇ ಅಧ್ಯಾಯ 1ರಿಂದ 10 ತನಕ ನಾವು ಓದಿದ್ದೀವಿ. 어렵담을 얻은 그리스도인의 실제적인 행동 지침, 행동 내용을 설명하고 있습니다. ನಮ್ಮೆಲ್ಲ ಪ್ರಯಾಸಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಪ್ರತಿಯೊಂದು ಅಂದ್ರೆ ಪ್ರತಿ ವಿಷಯದಲ್ಲಿಯೂ ಪ್ರತಿಯೊಬ್ಬನು ಸ್ವಂತ ಮತ್ತೊಬ್ಬರ ವಿಷಯದಲ್ಲಿ ನಾವು ಗಮನ ಹರಿಸಬೇಕು ಅನ್ನುವಂಥದ್ದನ್ನ, ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಬೇಕು ಅನ್ನುವಂಥದ್ದನ್ನ ತಿಳಿಯಪಡಿಸ್ತಾ ಇದೆ. 오늘 갈라디아서 6장 1절에서 10절까지의 말씀을 통해서 사도 바울은 두 가지의 짐을 우리에게 가르치고 있습니다. ಹಾಗೇನೆ ಈ ಒಂದು ಅಪೊಸ್ತಲನಾದ ಪೌಲನು ನಮಗೆ ಈಗಾಗಲೇ ನಾವು ಓದಿದಂತ ವಾಕ್ಯದ ಪ್ರಕಾರವಾಗಿ ಗಲಾತ್ಯ 6ನೇ ಅಧ್ಯಾಯದಲ್ಲಿ 1ರಿಂದ 10ರ ವಚನ ತನಕ ಬಹಳ ಮುಖ್ಯವಾಗಿ 2 ಅಂಶಗಳನ್ನ ಕೂಡ ನಾವು ಕಲಿಬಹುದು. 두 가지의 짐을 지라고 가르치고 있다는 겁니다.
ಬಹಳ ಮುಖ್ಯವಾಗಿ ಎರಡು ವಿಷಯಗಳನ್ನ ನಾವು ಗಮನದಲ್ಲಿ ಇಡಬೇಕನ್ನುವಂಥದ್ದನ್ನ ಕುರಿತು ನಾವು ತಿಳಿದುಕೊಳ್ಳಬಹುದಾಗಿದೆ. 이 두 가지의 짐을 짊어지는 것이 그리스도의 법을 성취하는 것이라는 겁니다. ಕ್ರಿಸ್ತನ ನಿಯಮಗಳನ್ನ ನಾವು ಈ ರೀತಿಯಲ್ಲಿ ನೆರವೇರಿಸಬಹುದು ಎಂಬುದಾಗಿ ತಿಳಿಯಪಡಿಸ್ತಾ ಇದೆ. 그것은 그리스도의 사랑의 법을 실천하라는 것입니다. ಕ್ರಿಸ್ತನ ಪ್ರೀತಿಯನ್ನ ನೀವು ಧರಿಸಿಕೊಳ್ಳಿರಿ. 첫 번째의 짐은 1절에서 5절의 말씀에서 남의 짐을 서로 지라고 가르치고 있습니다. ಇಲ್ಲಿ ಎರಡು ಭಾಗವಾಗಿ 10ನೇ ವಚನ ತನಕ ನಾವು ನೋಡುವಂತ ಸಂದರ್ಭದಲ್ಲಿ 1ರಿಂದ 5ನೇ ವಚನದ ತನಕ ಒಂದು ಭಾಗವಾಗಿ ನಾವು ತೆಗೆದುಕೊಳ್ಳಬಹುದು. 남이 짊어지고 있는 그 힘든 짐을 서로 짊어져주라는 것입니다. ನಾವು ಆತನ ನಿಯಮಗಳನ್ನ ಪಾಲಿಸುವಂತವರಾಗಿ ಆತನ ನಿಯಮಗಳನ್ನು ಅನುಸರಿಸುವಂತವರಾಗಿ ಇರಬೇಕನ್ನುವುದಕ್ಕೋಸ್ಕರವಾಗಿ 1ರಿಂದ 5ನೇ ವಚನ ತನಕ ತಿಳಿಯಪಡಿಸ್ತಾ ಇದೆ. 이것이 1절에서 5절 말씀인데요. ಚಾಪ್ಟರ್ 6 verse 1 to 5 ವರೆಗೂ ನಾವು ನೋಡ್ತೇವೆ. 그리고 두 번째 짐은 5절에서 10절의 말씀입니다. ಇನ್ನು ಎರಡನೇ ಭಾಗಕ್ಕೆ 6ನೇ ವಚನದಿಂದ 10ನೇ ವಚನವನ್ನ ನಾವು ಧ್ಯಾನ ಮಾಡ್ತೀವಿ. 각각 자기의 짐도 지라는 것입니다. ಇಲ್ಲಿ ದೇವರ ವಾಕ್ಯ ಉಪದೇಶ ಹೊಂದುವವನ ಕುರಿತು ಹೊಂದುವವನು ಮತ್ತು ಬೋಧಿಸುವವನ ಕುರಿತು ಕೂಡ ತಿಳಿಸ್ತಾ ಇದೆ. 우리가 갈라디아서 6장 1절에서 10절 말씀을 다시 열어보겠습니다. ಇನ್ನೊಮ್ಮೆ ನಾವು ಓದೋಣ. ಗಲಾತ್ಯ 6ನೇ ಅಧ್ಯಾಯ 1ರಿಂದ 10ರ ತನಕ 2절 말씀을 먼저 보겠습니다. ಅದಕ್ಕೆ ಮುಂಚೆ 2ನೇ ವಚನ. 너희가 짐을 서로 지라 그리하여 그리스도 법을 성취하라. ಒಬ್ಬರು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಲಿ. 짐을 서로 지라 그리하면 그리스도의 법을 성취하라. ಒಬ್ಬನು ಮತ್ತೊಬ್ಬನ ಭಾರವನ್ನ ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. 이것은 남의 짐을 네가 짊어져 주라는 말씀이죠. ಯಾವ ರೀತಿಯಲ್ಲಿ ನೋಡಿ ದೇವರ ವಾಕ್ಯದಲ್ಲಿ ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಬೇಕೆಂಬುದಾಗಿ ಎಷ್ಟು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. 5절은 각각 자기의 짐을 질 것이라고 말씀하고 있습니다. 5ನೇ ವಚನದಲ್ಲಿ ಯಾಕಂದ್ರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನ ಹೊತ್ತುಕೊಳ್ಳಬೇಕನ್ನುವಂಥದ್ದನ್ನು ಕೂಡ ನೋಡ್ತೇವೆ. 5절의 말씀을 영어 성경을 보면은 앞에 뭐가 붙어 있습니까? 5ನೇ ವಚನದಲ್ಲಿ ಇಂಗ್ಲಿಷ್ ಬೈಬಲ್ ಅಲ್ಲಿ ಏನ್ ನೋಡ್ತೇವೆ? 잉글리시 바이블로는 앞에 for가 붙어 있어요. for. ಅಲ್ಲಿ ನಾವು ನೋಡ್ತೇವೆ ಫಾರ್ ಎಂಬುದಾಗಿದೆ ಎಂಬುದಾಗಿ. 이 for라는 말은 because라는 말과 비슷한 말입니다. ಅಲ್ಲಿ ನಾವು ನೋಡುವಾಗ ಫಾರ್ ಅನ್ನುವಂಥದ್ದು ಬಿಕಾಸ್ ಅನ್ನುವಂಥ ಪದಕ್ಕೆ ಈಕ್ವಲ್ ಆಗಿರುವಂತ ಸಮಾನವಾಗಿರುವಂಥದ್ದು. 그러면 누구든지 모든 사람은 자기의 짐을 져야 할 것이라고 말하고 있죠. ಅಲ್ಲಿ ಪ್ರತಿಯೊಬ್ಬರು ತನ್ನ ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕನ್ನುವಂಥದ್ರ ಕುರಿತು ಮಾತನಾಡುತ್ತಿದೆ. 그러면 이 자기의 짐이 어떤 것이냐 하면 ಹಾಗಾದ್ರೆ ಆ ಹೊರೆ ಅನ್ನುವಂಥದ್ದು ಎಂಥದ್ದು? 1절에서 4절에 있는 서로의 짐, 이것이 서로의 짐을 서로 지는 것, 이것이 자기의 짐입니다. ಈ ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳುವಂಥದ್ದು ಅಂದ್ರೆ ಬರೀ ಆ ಕಾರ್ಯದ ಕುರಿತು ಮಾತ್ರವೇ ತಿಳಿದುಕೊಳ್ಳುವಂಥದ್ದಲ್ಲ, ಪ್ರತಿಯೊಬ್ಬರ ಹೊರೆಯನ್ನ ಹೊರಲಿಕ್ಕೂ ಕೂಡ ಅಥವಾ ಮತ್ತೊಬ್ಬರ ಹೊರೆಯನ್ನ ಹೊರಲಿಕ್ಕೂ ಕೂಡ ನಾವು ಯಾವ ರೀತಿಯಲ್ಲಿ ತವಕಿಸುತ್ತಿದ್ದೇವೆ. 자기에게 맡겨진 자기의 책무라는 겁니다. responsibility. ನಮಗೆ ಕೊಡಲ್ಪಟ್ಟಿರುವಂತಹ ಒಂದು ಕಾರ್ಯವನ್ನ ನಾವು ಬಹಳ ಜವಾಬ್ದಾರಿಯುತವಾಗಿ ನಾವು ನೆರವೇರಿಸಲಿಕ್ಕೆ ಬಯಸ್ತೇವೆ. 또 6절에서 10절까지의 내용도 자기의 짐입니다. ಹಾಗೆ ಮತ್ತೊಬ್ಬರ ವಿಷಯವನ್ನ ನಾವು ನೋಡುವಂತ ಸಂದರ್ಭದಲ್ಲಿ ನಮಗೆ ತೋರುವಂತ ಆಸಕ್ತಿಯಷ್ಟು ಮತ್ತೊಬ್ಬರ ವಿಷಯದಲ್ಲಿ ನಾವು ತೋರೋದಿಲ್ಲ. 그러니까 우리의 짐은
남의 짐을 져주는 것이 우리의 짐이에요. ಹಾಗಾಗಿ ಈ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ, ನಮ್ಮ ಹೊರೆಯನ್ನು ನಾವು ಯಾವ ರೀತಿಯಲ್ಲಿ ಆಸಕ್ತಿಕರವಾದ ರೀತಿಯಲ್ಲಿ ಜವಾಬ್ದಾರಿಯಾಗಿ ಹೊರ್ತೇವೋ, ಮತ್ತೊಬ್ಬರ ಭಾರವನ್ನ ಮತ್ತೊಬ್ಬರ ವಿಷಯದಲ್ಲಿ ಕೂಡ ನಾವು ಹಾಗೆ ಹೊರಬೇಕನ್ನುವಂಥದ್ದರ ಕುರಿತು ಎಚ್ಚರಿಸುತ್ತಿದೆ. 내가 져야 할 짐만 지는 것이 나의 짐이 아니고 ಬರೀ ನನ್ನ ಹೊರೆಯನ್ನು ಮಾತ್ರ ನಾನು ಹೊತ್ಕೊಂಡ್ರೆ ಸಾಕು ಅನ್ನುವಂತ ವಿಷಯದಲ್ಲಿ ನಾವು ಇರಬಾರ್ದು. 남의 짐을 서로 져주는 것이 내가 져야 할 나의 짐이라는 겁니다. ಮತ್ತೊಬ್ಬರ ವಿಷಯದಲ್ಲಿಯೂ ಮತ್ತೆ ನಾವು ಮಾಡಬೇಕಾದಂತ ಅನೇಕ ಕಾರ್ಯಗಳಲ್ಲಿ ನಾವು ಮುಂದಾಗಿರುವಂತದ್ದು ಎಷ್ಟೋ ಒಳ್ಳೆಯದು. 2절의 짐과 5절의 짐은 영어로 같이 burden입니다. burden. 6ನೇ ಅಧ್ಯಾಯ 2ನೇ ವಚನದಲ್ಲಿ ಮತ್ತೆ 5ನೇ ವಚನದಲ್ಲಿ ಅದರ ಅರ್ಥವನ್ನ ವಾಕ್ಯದಲ್ಲಿ ನೋಡುವಾಗ ಬರ್ಡನ್ ಎಂಬುದಾಗಿ ನಾವು ನೋಡ್ತೇವೆ. 2절의 짐은 범죄한 이웃이 마음에 갇히는 그 고통과 그 아픔을 말하는 것입니다. ಹೊರೆ ಅನ್ನುವಂಥದ್ದು ಈ 2ನೇ ಅಧ್ಯಾಯದಲ್ಲಿಯೂ ಕೂಡ ಮತ್ತೊಬ್ಬರ ಹೊರೆಯನ್ನ ಹೊರಬೇಕಂತ ತಿಳಿಸ್ತದೆ. 5ನೇ ಅಧ್ಯಾಯದಲ್ಲಿ ಕೂಡ ಮತ್ತೊಬ್ಬರ ಹೊರೆಯನ್ನ ಹೊರಬೇಕನ್ನುವಂತ ವಿಷಯದಲ್ಲಿ ತಿಳಿಸ್ತದೆ. 그러니까 이 짐은 사람이 죄를 범하면은, 실수해서 죄를 범하면은 후회하게 되잖아요. 리펜트. ಈ ವಿಷಯದಲ್ಲಿ ಮತ್ತೊಬ್ಬರ ಭಾರವನ್ನ ನಾವು ಹೊರುವಂತದ್ದು ಅಂದ್ರೆ ಪಶ್ಚಾತ್ತಾಪ ಪಡುವಂತವರಿಗೆ ಕ್ಷಮಾಪಣೆ ನೀಡುವಂಥದ್ದು. 실수해서 죄를 범하면은 부끄러워지잖아요. ಯಾವಾಗ ನಾವು ಕ್ಷಮಿಸುವುದಿಲ್ಲವೋ ಅನೇಕ ನಾಚಿಕೆಯ ಕಾರ್ಯಗಳಿಗೆ ಕೂಡ ಒಳಗಾಗ. 그리고 자기 마음도 아파지잖아요. ಮತ್ತೆ ನಾವು ಕ್ಷಮೆ ನೀಡಲಿಲ್ಲ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಅವರ ಮನಸ್ಸು ಬೇಜಾರಾಗುತ್ತೆ, ಅವರ ಮನಸ್ಸಿಗೂ ಕೂಡ ದುಃಖವಾಗ್ತದೆ ಅಥವಾ ನೋವಾಗ್ತದೆ. 또 많은 사람들 앞에서 창피하잖아요. shameful. ಅನೇಕರ ಮುಂದೆ ಶೇಮ್ಫುಲ್ ಅಂದ್ರೆ ನಾಚಿಕೆಗೂ ಕೂಡ ಒಳಗಾಗುವಂತ ಪರಿಸ್ಥಿತಿಗಳು ಬರ್ತವೆ. 이러한 컨플릭트, 갈등이 마음이 그 사람 안에 있는 거예요. ಇಂತಹ ಪರಿಸ್ಥಿತಿಗಳನ್ನ ನಾವು ಹೇಗೆ ನಿಭಾಯಿಸಲಿಕ್ಕೆ ಸಾಧ್ಯ? 그런 사람을 향하여 아니 하나님의 자녀가 어떻게 그렇게 할 수 있어? 라고 비판하고 정죄하면 안 된다는 것입니다. ಒಂದು ವೇಳೆ ನಾವು ನೆನಪು ಮಾಡ್ಕೋಬೇಕಾಗಿರುತ್ತದೆ, ದೇವರ ಮಕ್ಕಳಾಗಿರುವಂತಹ ನಾವು ಪ್ರೀತಿಸುವುದರಲ್ಲಿ ಮುಂದಾಗಿರ್ಬೇಕು, ಕ್ಷಮಿಸುವುದರಲ್ಲಿ ಮುಂದಾಗಿರ್ಬೇಕು, ಮತ್ತೊಬ್ಬರನ್ನ ನಾಚಿಕೆಗೆ ಒಳಪಡಿಸಬಾರದು ಅನ್ನುವಂತ ರೀತಿಯಲ್ಲಿ ನಾವು ಮುಂದೆ ಸಾಗಬೇಕು. 오히려 부드러운 마음, 그리고 겸손한 마음, 그런 마음으로 이렇게 돌봐주라는 것입니다. ನಾವು ಬಿದ್ದು ಹೋದವರನ್ನ ಎತ್ತುವ ರೀತಿಯಲ್ಲಿ, ಅವರ ಭಾರವನ್ನ ಹೊರುವಂತ ರೀತಿಯಲ್ಲಿ, ಅವರನ್ನ ಕೂಡ ಗಮನಿಸುವ ರೀತಿಯಲ್ಲಿ ನಾವು ಇತರರನ್ನ ಪ್ರೋತ್ಸಾಹಿಸುವ ವಿಷಯದಲ್ಲಿ ಮುಂದೆ ಸಾಗಬೇಕು. 잘 가르쳐주고 ಒಳ್ಳೆ ರೀತಿಯಲ್ಲಿ ನಮಗೆ ಗೊತ್ತಿರುವಂತ ಎಲ್ಲಾ ವಿಷಯಗಳನ್ನ ಟೀಚ್ ಮಾಡಬೇಕು. 그리고 위로도 해주고 ಹಾಗೆ ನಾವು ಅವರ ಮೇಲೆ ಕನಿಕರವನ್ನ ತೋರಿಸಬೇಕು. 다음에는 잘하면 돼. 이렇게 격려도 해주고 ಒಂದು ವೇಳೆ ಈ ಸಮಯದಲ್ಲಿ ಏನೋ ತಪ್ಪು ಮಾಡಿದ್ಯಾ, ನೆಕ್ಸ್ಟ್ ಟೈಮ್ ಈ ರೀತಿಯಲ್ಲಿ ಮಾಡ್ತೀರಾ, ಒಳ್ಳೇದ್ ಮಾಡಿದ್ರೆ ಚೆನ್ನಾಗಿರುತ್ತೆ. 사람은 다 실수를 저지를 수 있어. 너만 그런 게 아니야. ಸ್ವಾಭಾವಿಕವಾಗಿ ಮನುಷ್ಯರೆಲ್ಲರೂ ಕೂಡ ತಪ್ಪು ಮಾಡ್ತಾರೆ, ಆದ್ರೆ ತಿದ್ದುಕೊಂಡ್ರೆ ಒಳ್ಳೇದು. 이렇게 격려해주라는 말입니다. ನೀನು ಮಾತ್ರ ತಪ್ಪು ಮಾಡಿರೋದಲ್ಲ, ಸಾಮಾನ್ಯವಾಗಿ ನಡೀತಾ ಇರ್ತದೆ, ಬದಲಾಗು ಅಂತ ಹೇಳಿ ಪ್ರೀತಿಯಿಂದ ನಾವು ತಿದ್ದಬೇಕು. 비판하거나 정죄하지 말고 ನಾವು ಅವ್ರನ್ನ ಗದರಿಸೋದು ಅಥವಾ ಅವ್ರನ್ನ ದ್ವೇಷಿಸೋದು ಈ ರೀತಿಯಲ್ಲಿ ಮಾಡಬಾರ್ದು. 네 자신을 살펴봐서 너도 그렇지 않는지 잘 살펴보라는 말입니다. ತಪ್ಪು ಮಾಡಿದಂತ ಪ್ರತಿಯೊಬ್ಬರನ್ನ ನಾವು ಶಿಕ್ಷಿಸುತ್ತಾ ಹೋದರೆ ಹೇಗೆ
ಅವರನ್ನ ಕ್ಷಮಿಸಬೇಕು, ಪ್ರೀತಿಸಬೇಕು. 1절과 2절을 함께 읽어봅니다. 1-2ನೇ ವಚನ ನೋಡುವಾಗ, 형제들아, 사람이 만일 무슨 범죄한 일이 드러나거든 신령한 너희는 온유한 심령으로 그러한 자를 바로잡고 너 자신을 살펴보아 너도 시험을 받을까 두려워하라. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀವಾದರೂ ದುಷ್ಪ್ರೇರಣೆಗೊಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. 그러니까 남의 잘못한 일이 있으면 너희는 하나님을 믿는 하나님의 자녀이지 않느냐. 그러니까 온유한 심령, 젠틀한 심령으로 바로잡아 주라는 것입니다. ಇಲ್ಲಿ ಒಂದು ವೇಳೆ ತಪ್ಪು ಮಾಡಿರುವಂತವ್ರು ಇರುವಂತ ವಿಷಯದಲ್ಲಿ ದೇವರ ಮೇಲೆ ವಿಶ್ವಾಸ ಇಟ್ಟಿರುವಂತವ್ರು ನಾವು ಈ ರೀತಿಯಲ್ಲಿ ನಮ್ಮ ಇಷ್ಟಾನುಸಾರವಾಗಿ ನಡೆಯುವಂಥದ್ದು ಒಳ್ಳೆಯದಲ್ಲ ಎಂಬುದಾಗಿ ಉತ್ತಮವಾದ ರೀತಿಯಲ್ಲಿ ತಿದ್ದಿ ನಡೆಸುವಂಥದ್ದು ಎಷ್ಟೋ ಮುಖ್ಯ. 그리고 네 자신도 살펴보라는 것입니다. ನಿನ್ನ ಇಷ್ಟ ಬಂದ ಹಾಗೆ ನಾವು ಇತರರನ್ನ ದೂಷಿಸುವುದಕ್ಕಿಂತಲೂ ಪ್ರೀತಿಸುವಂಥದ್ದು ಎಷ್ಟೋ ಮುಖ್ಯ. 2절 너희가 짐을 쓰러지라 그리하여 그리스도의 법을 성취하라. 2ನೇ ವಚನದಲ್ಲಿ ವಸ್ತು ಒಬ್ಬರು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. 온유한 젠틀한 하트로 잘 가르쳐주고 바로잡아주는 그런 짐을 쓰러지라는 것입니다. ನೀವು ನಿಮ್ಮ ಉತ್ತಮವಾದ ಮನಸ್ಸಿನೊಟ್ಟಿಗೆ ನಿಮ್ಮ ಉತ್ತಮವಾದ ನಡವಳಿಕೆಯ ಮುಖಾಂತರವಾಗಿ ನಾವು ಪ್ರೀತಿಸುವಂಥದ್ದು ಅಥವಾ ನಡೆಸುವಂಥದ್ದು ಎಷ್ಟೋ ಮುಖ್ಯವಾಗಿರುತ್ತದೆ. 그것이 내 이웃을 내 몸과 같이 사랑하라는 그리스도의 법을 성취하는 것입니다. ನಿನ್ನ ನೆರೆಯವನ ನಿನ್ನಂತೆ ಪ್ರೀತಿಸುವಂಥದ್ದನ್ನ ಕ್ರಿಸ್ತನ್ ತೋರ್ಪಡಿಸುವಂತಹ ಒಂದು ಪ್ರೀತಿಯನ್ನ ಕುರಿತು ನಾವು ನೋಡ್ತೇವೆ. 그리스도인은 하나님을 믿고 공경하는 경건한 자들입니다. 가들리 맨입니다. ಕ್ರಿಸ್ತನಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿ ಆತನು ಕೂಡ ದೇವರು ಹೇಗೆ ಪ್ರೀತಿಸುತ್ತಾರೆ ಅದೇ ಪ್ರೀತಿಯನ್ನ ಹೊಂದಿದಂತಹ ವ್ಯಕ್ತಿಯಾಗಿರ್ತಾನೆ. 육체의 소욕에 따라 살고 있는 세상 사람들과 다른 경건한 사람들입니다. ನಾವು ಈ ಲೋಕದಲ್ಲಿ ಪ್ರತ್ಯೇಕಿಸಲ್ಪಟ್ಟಂತವರಾಗಿ ನಾವು ಜೀವಿಸುವಂತವರಾಗಿ ಸಾಕ್ಷಿಯಾಗಿರ್ಬೇಕು. 이 경건한 그리스도인은 그리스도의 법을 성취해야 된다는 것입니다. ಹಾಗಾಗಿ ಕ್ರಿಸ್ತನ ಈ ಒಂದು ಕಾರ್ಯಗಳನ್ನ ಕುರಿತು ನಾವು ಹೇಗೆ ನಾವು ನಡ್ಕೊಳ್ತಾ ಇದೀವಿ ಅಥವಾ ಹೇಗೆ ಈ ವಾಕ್ಯಗಳನ್ನು ಅಳವಡಿಸಿಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. 그리스도의 법은 내 이웃을 내 몸과 같이 사랑하라는 것입니다. ಆತನ ಹೇಳ್ತಾ ಇದ್ದಾನೆ, ಕ್ರಿಸ್ತ ನಿನ್ನನ್ನ ನೀನು ಹೇಗೆ ಪ್ರೀತಿ ಮಾಡ್ಕೊಳ್ತೀಯೋ ಅದೇ ರೀತಿಯಲ್ಲಿ ಮತ್ತೊಬ್ಬರನ್ನ ಕೂಡ ನಾವು ಪ್ರೀತಿಸುವಂತ ರೀತಿಯಲ್ಲಿ ಮಾದರಿಯಾಗಿರ್ಬೇಕೆಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ. 짐을 서로 지면서 그리스도의 법을 성취하라고 말씀하고 있습니다. ಹಾಗಾಗಿ ನಮ್ಮ ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ಕೂಡ ಆತನ ಸ್ವಭಾವಗಳನ್ನ ಹೊಂದಿದವರಾಗಿ ಜೀವಿಸಬೇಕು ಅಂತ ಹೇಳ್ತಾ ಇದ್ದಾರೆ. 1절을 다시 한번 읽어봅시다. 1ನೇ ವಚನ ಮತ್ತೊಮ್ಮೆ ಓದ್ರಿ ನೋಡೋಣ. 형제들아, 사람이 만일 무슨 범죄한 일이 드러나거든 신령한 너희는 온유한 심령으로 그러한 자를 바로잡고 너 자신을 살펴보아 너도 시험을 받을까 두려워하라. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀವಾದರೂ ದುಷ್ಪ್ರೇರಣೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. 여기서 범죄한 일, 이것이 무엇을 말하는 겁니까? ಇಲ್ಲಿ ನಮಗೆ ತಿಳಿಯಪಡಿಸುವಂತಹ ಕಾರ್ಯವೇನಾಗಿದೆ? 그 범죄한 일은 실수로 범한 허물을 말한 겁니다. ನಾವು ಮತ್ತೊಬ್ಬರ ಭಾರವನ್ನ ಹೇಗೆ ಹೊರ್ತಾ ಇದೀವಿ ಅಥವಾ ಮತ್ತೊಬ್ಬರನ್ನ ಹೇಗೆ ನಾವು ಕ್ಷಮಿಸ್ತಾ ಇದೀವಿ, ಪ್ರೀತಿಸ್ತಾ ಇದೀವಿ. 사람에게는 죄의 성품이 있다고 그랬죠. ಮನುಷ್ಯ ಪ್ರತಿಯೊಬ್ಬರು ತಪ್ಪು ಮಾಡದೇ ಇರುವಂತವ್ರು ಅಥವಾ ಪಾಪ ಮಾಡದಿರುವಂತವ್ರು ಯಾರು ಇಲ್ಲ, ಎಲ್ಲರೂ ತಪ್ಪು ಮಾಡಿರುವಂತವ್ರು.
그렇기 때문에 누구나 실수로 죄를 범할 수 있는 겁니다. ಹಾಗಾಗಿ ನಾವು ಯಾರಾದರೂ ಕೂಡ ತಪ್ಪು ಮಾಡುವಂಥದ್ದು ಸಹಜ. ಬಟ್ ಅದರಿಂದ ನಾವು ಕ್ಷಮಿಸುವಂತವರಾಗಿರ್ಬೇಕು. 자기도 모르게 죄를 범할 수 있는 겁니다. ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ದಿರ ನಾವು ತಪ್ಪು ಮಾಡುವಂತ ಸಂದರ್ಭಗಳು ಕೂಡ ಬರ್ತವೆ. 모두가 다 실수할 수 있는 죄의 성품을 가지고 있기 때문입니다. ಹಾಗಾಗಿ ಇಂಥ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ನಾವು ಗಮನಿಸುವಂಥದ್ದು ಅಥವಾ ಎಚ್ಚರಿಕೆಯಾಗಿರುವಂಥದ್ದು ಎಷ್ಟೋ ಮುಖ್ಯ. 근데 실수를 범한 사람은 죄책감을 가지게 되는 거예요. ಕೆಲವು ಸಲ ಇತರರನ್ನ ದ್ವೇಷಿಸ್ತಾರೆ, ದೂಷಣೆ ಮಾಡ್ತಾರೆ. ಅವರು ಆ ಒಂದು ಕ್ಷಮಾಪಣೆ ಹೊಂದಿಕೊಳ್ಳಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. 자기의 잘못을 걱정하면서 부끄러워하는 마음을 가지게 되는 겁니다. ಕ್ಷಮೆ ನಾವು ಹೊಂದಲಿಲ್ಲ ಅಂತಂದ್ರೆ ನಾಚಿಕೆಗೆ ಒಳಗಾಗುವಂತ ಸಂದರ್ಭಗಳು ಬರ್ತವೆ. 아무에게도 말하지 않고 자기 혼자서 괴로워하는 겁니다. ಕೆಲವು ಸಂದರ್ಭಗಳಲ್ಲಿ ಅವರು ಮಾಡಿದಂತ ತಪ್ಪಿಗೆ ಒಬ್ಬರೇನೆ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಜನರ ಮುಂದೆ ಹೇಗೆ ನಾನು ಪಶ್ಚಾತ್ತಾಪ ಪಡುವುದು ಅಥವಾ ಹೇಗೆ ನಾನು ಈ ಒಂದು ಪಾಪದ ಕಾರ್ಯಗಳಿಂದ ಹೊರಬರುವಂತದ್ದು. 예수 그리스도를 믿지 않는 사람들은 이러한 일을 해도 뻔뻔스럽게 그냥 넘어가려고 하죠. ನೋಡಿ, ಯೇಸು ಕ್ರಿಸ್ತನನ್ನ ನಂಬದೇ ಇರುವಂತವರಿಗೆ ಇವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. 그러나 예수 그리스도를 믿는 사람들 안에는 성령이 계시기 때문에 ಯೇಸು ಕ್ರಿಸ್ತನ ನಂಬಿದಂತವರ ವಿಷಯದಲ್ಲಿ ಪರಿಶುದ್ಧಾತ್ಮನು ನಮ್ಮೊಟ್ಟಿಗೆ ವಾಸವಾಗಿರುವುದರಿಂದ 자기가 잘못한 것을 깨닫고 마음 아파하는 겁니다. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಯಾವ ರೀತಿಯಲ್ಲಿ ಪಶ್ಚಾತ್ತಾಪಕ್ಕೆ ಒಳಗಾಗ್ತದೆ ಅಥವಾ ನೋವಿಗೆ ಒಳಗಾಗ್ತದೆ. 실수한 허물에 대해서 괴로워하는 겁니다. ನಮ್ಮಲ್ಲಿ ಅನೇಕ ಒಂದು ಮಾರ್పు ಅಥವಾ ಬದಲಾವಣೆ ಅನ್ನುವಂಥದ್ದು ಬರಬೇಕು. 그러니까 죄책감을 가지게 되는 겁니다. ಆ ಒಂದು ಕ್ಷಮೆ ನಾವು ಹೊಂದ್ಕೋಬೇಕು, ಮತ್ತೆ ನಾವು ಕೂಡ ಕ್ಷಮಿಸುವಂತವರಾಗಿರ್ಬೇಕು. 그러니까 우리가 하나님 앞에 회개하는 기도를 하는 거예요. ಆಗ ದೇವರ ಮುಂದೆ ನಾವು ಪಶ್ಚಾತ್ತಾಪದ ಪ್ರಾರ್ಥನೆಯನ್ನ ಮಾಡಿದಾಗಿಯೂ ಅದಕ್ಕೆ ಫಲ ಸಿಗುತ್ತದೆ. 나는 하나님 앞에 회개하는 기도를 하지만은 ನಾನು ದೇವರ ಮುಂದೆ ಪಶ್ಚಾತ್ತಾಪದ ಪ್ರಾರ್ಥನೆಯನ್ನ ಮಾಡುವಾಗ 다른 사람들이 나를 볼 때는 어떻게 생각할까라고 걱정이 되는 겁니다. ಕೆಲವು ಸಂದರ್ಭದಲ್ಲಿ ನಮ್ಗೆ ಅನ್ನಿಸ್ತದೆ, ನಾನು ದೇವರ ಹತ್ರ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಪಶ್ಚಾತ್ತಾಪ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೇರೆಯವರು ನನ್ನ ಕುರಿತು ಇದನ್ನ ಕೇಳಿಸ್ಕೊಂಡು ಹೇಗೆ ನಡ್ಕೊಳ್ತಾರೆ. shameful mind를 가지게 된다는 겁니다. ಬೇರೆಯವರು ಕೇಳಿಸ್ಕೊಳ್ತಾರೇನೋ ಅಂತ ಹೇಳಿ ನಮ್ಗೆ ನಾಚಿಕೆ ಆಗುವಂತ ಸಂದರ್ಭಗಳು ಕೂಡ ಇರ್ತವೆ. 그런데 대부분의 사람들은 이런 허물을 가진 사람을 보면 condemn하는 겁니다. 정죄하는 겁니다. ಹೊರಗಿನ ಜನ ಅಥವಾ ಬೇರೆ ರೀತಿಯಾದಂತ ಜನರು ನಮ್ಮನ್ನ ಖಂಡಿಸಬಹುದು ಅಥವಾ ನಮ್ಮನ್ನ ಅವರು ಯಾವ ರೀತಿಯಲ್ಲಿ ತಪ್ಪಾಗಿ ತಿಳ್ಕೊಳ್ತಾರೋ ಅನ್ನುವಂತ ನಾಚಿಕೆಗೂ ಒಳಗಾಗ್ತೀವಿ. 세상에 어떻게 저런 일을 저지를 수가 있어? 이렇게 하면서 정죄하는 겁니다. ಪ್ರಪಂಚದಲ್ಲಿರುವಂತ ಎಲ್ಲಾ ಜನರು ಮಧ್ಯದಲ್ಲಿ ಕೂಡ ನಾವು ಅಲ್ಲಿ ಪಶ್ಚಾತ್ತಾಪ ಪಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಮತ್ತೆ ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಟ್ರೆ ಸಾಕು. 마치 자기는 허물이 전혀 없는 사람같이 그렇게 말하는 겁니다. ಯಾಕಂದ್ರೆ ಅನೇಕರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೆನೆಸ್ತಾ ಇರ್ತಾರೆ ಅಥವಾ ತಿಳಿದುಕೊಂಡಿರ್ತಾರೆ. 그건 대부분의 사람들은 다 그렇습니다. ಹಾಗಾಗಿ ಎಲ್ಲರ ವಿಷಯದಲ್ಲಿಯೂ ನಾವು ಏನೆಂಬುದಾಗಿ ನಾವು ಎಚ್ಚರಿಕೆಯಿಂದ ಇರುವಂತದ್ದು ಬಹಳ ಮುಖ್ಯ. 그냥 허허하고 웃고 넘어가지를 못하는 겁니다. ಲೋಕದಲ್ಲಿರುವವರ ಹಾಗೆ ನಾವು ಓಹೋ ಎಂಬುದಾಗಿ ಏನೋ ಒಂದು ಸರಿಯಾದ ಪಶ್ಚಾತ್ತಾಪವಿಲ್ಲದೆ ಜೀವಿಸುವಂತವರಾಗಿರಬಾರದು. 특히 그리스도인 가운데서는 그런 사람들이 더 많습니다. ಯಾಕಂದ್ರೆ ಕ್ರಿಸ್ತನಲ್ಲಿ ಇಲ್ಲದೆ ಇರುವಂತವರ ಹಾಗೆ ನಾವು ಜೀವಿಸುವುದಕ್ಕಿಂತಲೂ ಸರಿಯಾದ ಪಶ್ಚಾತ್ತಾಪದೊಟ್ಟಿಗೆ ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತದ್ದೇ ಮುಖ್ಯ. 그것이
율법으로 사는 것입니다. ಯಾಕಂದ್ರೆ ಧರ್ಮಶಾಸ್ತ್ರದಲ್ಲಿ ಅನೇಕ ವಾಕ್ಯಗಳನ್ನ ಕುರಿತು ನಮ್ಮನ್ನ ಎಚ್ಚರಿಸುತ್ತಿದೆ ನಾವು ಹೇಗೆ ನಡಿಬೇಕು ಹೇಗೆ ಜೀವಿಸಬೇಕು ಅಂತೇಳಿ. 성령으로 사는 것이 아니고 율법으로 정죄하는 것입니다. ಧರ್ಮಶಾಸ್ತ್ರದ ವಾಕ್ಯಾನುಸಾರವಾಗಿ ನಾವು ಜೀವಿಸುವಂತದ್ದು, ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಜೀವಿಸುವಂತದ್ದು. 하나님께서는 사도 바울을 통해서 믿음을 가진 우리에게 주시는 이 말씀입니다. ಈಗ ಆ ಅಪೊಸ್ತಲನಾದ ಪೌಲನು ನಮ್ಮನ್ನ ಎಚ್ಚರಿಸಿ ನಮಗೆ ತಿಳಿಯಪಡಿಸಿದಂತೆ ಈ ವಾಕ್ಯಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳುವಂತದ್ದು ಎಷ್ಟೋ ಒಳ್ಳೆಯದು. 허물과 죄로 마음에 고통당하는 사람을 보면은 우리는 어떻게 생각해야 합니까? ನಾವು ಪಾಪದಲ್ಲಿರುವಂತ ಸಂದರ್ಭದಲ್ಲಿ ಅಥವಾ ಮತ್ತೊಬ್ಬರ ಹೊರೆಯನ್ನು ಹೊರುವಂತ ಸಂದರ್ಭಗಳಲ್ಲಿ ಕ್ಷಮಿಸುವಂತ ಸಂದರ್ಭಗಳನ್ನ ನಾವು ಹೇಗೆ ತೀರ್ಮಾನ ತೆಗೆದುಕೊಳ್ತೇವೆ? 이웃의 폴트를 보고 우리는 어떤 마음을 가지고 있느냐는 것입니다. ಇತರರ ತಪ್ಪುಗಳನ್ನ ಮಾಡಿರುವಂತ ಸಂದರ್ಭದಲ್ಲಿ ನಾವು ಹೇಗೆ ಕ್ಷಮಿಸಲಿಕ್ಕೆ ಮುಂದಾಗ್ತೀವಿ? 1절에서 그 해답을 가르쳐주고 있습니다. ಹಾಗಾಗಿ ಈ ವಾಕ್ಯದ ಮೂಲಕವಾಗಿ ಅಂತಹ ಸಂದರ್ಭಗಳಲ್ಲಿ 이ತರರು ನಮಗೆ ವಿರೋಧವಾಗಿ ಅಥವಾ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಹೇಗೆ ನಾವು ಮಾಡಬೇಕಂತ ಹೇಳಿ ತಿಳಿಯಪಡಿಸಿ. 신령한 너희는 온유한 심령으로 그러한 자를 바로 잡아라라고 말하고 있습니다. ಯಾವುದೇ ರೀತಿಯಾದಂತ ತಪ್ಪು ಮಾಡಿದಂತವರನ್ನ ಕೂಡ ನಾವು ಕ್ಷಮಿಸುವಂತದ್ದು ಉತ್ತಮ ಅಂತ ಹೇಳಿ ವಾಕ್ಯವು ತಿಳಿಸ್ತಾ ಇದೆ. 여기서 하나님을 믿는 경건한 너희라고 말을 하는 것입니다. ದೇವರನ್ನ ನಂಬಿದಂತಹ ಮಕ್ಕಳು ಮಾದರಿಯಾಗಿ ಜೀವಿಸುವಂತದ್ದು ಕೂಡ ಒಳ್ಳೆಯದೆಂಬುದಾಗಿ ನಮ್ಮನ್ನ ವಾಕ್ಯ ಎಚ್ಚರಿಸ್ತಾ ಇದೆ. 우리는 하나님을 믿는 경건한 사람들입니다. ಯಾಕಂದ್ರೆ ನಾವು ಲೋಕಾನುಸಾರವಾಗಿ ಜೀವಿಸುವಂತ ಜನರಲ್ಲ, ದೇವರ ಮೇಲೆ ವಿಶ್ವಾಸ ಇಟ್ಟಿರುವಂತವ್ರು. 그러므로 우리는 세상 사람들과 같이 비판하거나 손가락질하거나 정죄해서는 안 된다는 겁니다. ನಾವು ಲೋಕದ ಜನರು ಮಾಡುವ ಹಾಗೆ ಇತರರನ್ನ ಚುಚ್ಚುವಂತದ್ದು, ಇತರರನ್ನ ಪ್ರಯಾಸ ಮಾಡುವಂತದ್ದು ಅಥವಾ ಇತರರನ್ನ ಗೇಲಿ ಮಾಡುವ ರೀತಿಯಲ್ಲಿ ನಾವು ಜೀವಿಸಬಾರದು. 허물이 있는 이웃을 온유한 심령으로 바로 잡아주라는 것입니다. ಹಾಗಾಗಿ ನಾವಿವತ್ತು ಎಷ್ಟರ ಮಟ್ಟಿಗೆ ನಾವು ಜೀವಿಸ್ತಾ ಇದೀವಿ ಅಥವಾ ಎಷ್ಟರ ಮಟ್ಟಿಗೆ ನಾವು ಬದಲಾಗ್ತಾ ಇದೀವಿ ಅನ್ನುವಂಥದ್ದು ಮುಖ್ಯ. 여기서 NIV 성경과 KJV 성경을 참고를 하겠습니다. NIV ಬೈಬಲ್ ಅನ್ನ ಮತ್ತೆ KJV ಬೈಬಲ್ ಅನ್ನ ಒಮ್ಮೆ ನಾವು ನೋಡುವಾಗ NIV 성경에는 이렇게 표현이 되어 있습니다. NIV ಬೈಬಲ್ ಅಲ್ಲಿ ಈ ರೀತಿಯಲ್ಲಿ ತಿಳಿಸುತ್ತದೆ. 옳은 길로 되돌아오도록 도와줘라라는 뜻으로 번역되어 있습니다. ಅಂದ್ರೆ ಮತ್ತೊಬ್ಬರ ವಿಷಯದಲ್ಲಿ ನಾವು ಹೇಗೆ ಕ್ಷಮಿಸಬೇಕು ಅಥವಾ ಅವರ ಭಾರವನ್ನ ಹೇಗೆ ಹೊತ್ತುಕೊಳ್ಳಬೇಕು. KJV 성경에는 리스토어라는 말을 쓰고 있습니다. KJV ಸತ್ಯವೇದದಲ್ಲಿ ರಿಸ್ಟೋರ್ ಎಂಬುದಾಗಿ ಅನ್ನುವಂತ ಪದವನ್ನ ಬಳಸಿದ್ದಾರೆ. 리스토어는 회복시켜 주라는 말입니다. ಅಂದ್ರೆ ಮತ್ತೊಬ್ಬರ ಭಾರವನ್ನ ಹೊರುವಂತದ್ದು ಮಾತ್ರವಲ್ಲ, ಅವರಿಗೆ ಅನುಕೂಲವಾದಂತ ಕಾರ್ಯಗಳಲ್ಲಿ ನಾವು ಪ್ರೋತ್ಸಾಹಿಸಬೇಕನ್ನುವಂಥದ್ದು. 잘못으로 마음 아파하고 있는 그 마음을 회복시켜 주라는 것입니다. ಒಂದು ವೇಳೆ ದುಃಖದಲ್ಲಿರುವಂತವರಿಗೆ ಅಥವಾ ಅಸಮಾಧಾನದಲ್ಲಿರುವಂತವರಿಗೆ ಅಥವಾ ತಪ್ಪು ಮಾಡಿದಂತವರಿಗೆ ಶಾಂತಪಡಿಸಿ ತಿದ್ದಿ ಸರಿ ಮಾಡಿರಿ ಎಂಬುದಾಗಿ. NIV 성경과 KJV 성경을 합해서 해석해 보겠습니다. ಎರಡು ಟ್ರಾನ್ಸ್ಲೇಷನ್ ಅಲ್ಲಿ NIV ಮತ್ತೆ KJVಯಲ್ಲಿ ನೋಡುವಾಗ 허물로 실수한 사람을 올바른 길로 돌아오도록 도와주고 ಎರಡು ವಾಕ್ಯಗಳಲ್ಲಿ ಕೂಡ ಮತ್ತೊಬ್ಬರ ಭಾರವನ್ನ ಹೊತ್ತು ಅವರಿಗೆ ಸಹಾಯ ಮಾಡ್ರಿ. 또 허물로 마음의 고통을 회복시켜 주라는 뜻으로 해석할 수 있습니다. ಅವರನ್ನ ಕ್ಷಮಿಸ್ರಿ, ಅವರ ವಿಷಯದಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ತಿಳಿಯಪಡಿಸ್ತಾರೆ. 조용히 젠틀한 마음으로 잘 가르쳐주고 올바르게 되도록 도와주라는 것과 ನೀವು ಆತ್ಮೀಕರಾದ ನೀವು ಸಾತ್ವಿಕ ಭಾವವುಳ್ಳವರಾಗಿ, ಸಾತ್ವಿಕ ಭಾವವನ್ನ ಹೊಂದಿದವರಾಗಿ
ಸಮಾಧಾನವಾಗಿ ಅವರನ್ನ ತಿದ್ದಿರಿ ಅಥವಾ ಶಾಂತಪಡಿಸಿರಿ ಎಂಬುದು ಹಾಗೆ ನೋಡ್ತಾರೆ. 또 실수로 허물을 가진 그 사람의 마음도 아플 것이고 수치스러울 것이기 때문에 그 사람의 마음을 회복해 주라는 것입니다. ಶಾಂತ ಭಾವವುಳ್ಳವರಾಗಿ ನೀವು ಅವರನ್ನ ತಿದ್ದಬೇಕು, ತಿಳಿಯಪಡಿಸಬೇಕು, ಸಮಾಧಾನ ಪಡಿಸಬೇಕು ಅನ್ನುವಂಥದ್ದರ ಕುರಿತು ಎಚ್ಚರಿಸ್ತಾ ಇದೆ. gentle heart, ಸಾತ್ವಿಕ ಭಾವದಿಂದ, humble heart, ತಗ್ಗಿನ ಮನೋಭಾವದಿಂದ, generous heart, ಯಥಾರ್ಥವಾದ ಮನಸ್ಸಿನಿಂದ, soft heart, ಮೃದುವಾದ ಸ್ವಭಾವದಿಂದ 이러한 마음을 가지고 위로해주고 ಇಂತಹ ಮನಸ್ಸನ್ನ ಹೊಂದಿದವರಾಗಿ ನಾವು ಇತರರ ಭಾರವನ್ನ ಹೊರಬೇಕು ಅಥವಾ ಅವರನ್ನ ನಾವು ಸಮಾಧಾನ ಪಡಿಸಬೇಕು. teaching하고 encouraging 해주라는 것입니다. ನಾವು ಅವರಿಗೆ ಟೀಚ್ ಮಾಡುವುದರಲ್ಲಿ, ಎನ್ಕರೇಜ್ ಮಾಡುವ ವಿಷಯದಲ್ಲಿ ನಾವು ಸಾತ್ವಿಕತೆಯನ್ನ ಹೊಂದಿರಬೇಕು. 그리고 고통스러운 그 마음을 리스토어, 회복시켜 주라는 말씀입니다. ಅವರ ಒಂದೊಂದು ವಿಷಯದಲ್ಲಿ ಕೂಡ ಅವರನ್ನ ನಾವು ದ್ವೇಷಿಸದೆ ಪ್ರೀತಿಸುವವರಾಗಿ ಮುನ್ನಡೆಸಬೇಕು. 그런데 많은 사람들은 비판하고 손가락질하고 정죄하는 경우가 많습니다. ಅದೇ ಎಷ್ಟೋ ಜನ ಆ ವಿಷಯದಲ್ಲಿ ಹಿಂಜರಿದಿರುವಂತವ್ರನ್ನ ಅಥವಾ ಹಿಂದೆ ಉಳಿದಿರುವಂತದ್ದನ್ನ ನಾವು ಕಾಣ್ತೇವೆ. 뒤로 돌아서서 쑥덕 하는 사람들이 많습니다. ಹಿಂದೆ ತಿರುಗಿ ನಮಗೆ ಬೇರೆ ಬೇರೆ ರೀತಿಯಾದಂತ ವಿಷಯದಲ್ಲಿ ಮಾತನಾಡಿಕೊಳ್ಳುವಂತವರು, ಕ್ಷಮಿಸದೆ ಪರಿಹಾಸ ಮಾಡುವಂತವರು ಕೂಡ ಉಂಟು. 예수님은 마태복음에서 이렇게 말씀하셨습니다. ಯೇಸುಸ್ವಾಮಿಯು ನೋಡುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ. 마태복음 18장 15절을 읽어보겠습니다. Matthew chapter 18 verse 15. 내 형제가 죄를 범하거든 가서 너와 그 사람과만 상대하여 권고하라. 만일 들으면 네가 네 형제를 얻은 것이요. ಮತ್ತಾಯ 18ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ, ಇದಲ್ಲದೆ ನಿನ್ನ ಸಹೋದರ ತಪ್ಪು ಮಾಡಿದರೆ ನೀವು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ. ಆಮೆನ್. 어떤 사람이 실수로 죄를 범하는 경우가 있는데 ಅನೇಕ, ನಾನು ಅವಾಗಲೇ ಹೇಳಿದಾಗ ಎಲ್ಲರೂ ತಪ್ಪು ಮಾಡಿದಂತ ಸಂದರ್ಭಗಳು ಇರುತ್ತೆ. 그것을 다른 사람들에게 소문내고 퍼뜨리지 말고 ಆದ್ರೆ ತಪ್ಪು ಮಾಡಿದಂತವರನ್ನ ನಾವು ಪರಿಹಾಸ ಮಾಡುವಂತದ್ದು, ಗೇಲಿ ಮಾಡುವಂತದ್ದು ಒಳ್ಳೇದಲ್ಲ. 조용히 가서 그 사람과 직접 말하면서 온유한 마음으로 soft한 heart, gentle heart, humble heart, generous heart 하는 마음으로 가르쳐 주라는 것입니다. ಹಾಗೇನೆ ಇತರರ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಎಲ್ಲರ ಮುಂದೆ ಪರಿಹಾಸ ಮಾಡೋದು, ಗೇಲಿ ಮಾಡೋದು, ಎಲ್ಲರಿಗೂ ತಿಳಿಯಪಡಿಸೋದು, ಅವಮಾನ ಮಾಡುವಂತದ್ದಲ್ಲ. ಮೃದುವಾದ ಸ್ವಭಾವದಿಂದ, ಸಾತ್ವಿಕವಾದ ಸ್ವಭಾವದಿಂದ, ಪ್ರೀತಿಯ ಸ್ವಭಾವದಿಂದ ನೀವೇನ್ ಮಾಡ್ಬೇಕು ಅಂತವರನ್ನ ಎಚ್ಚರಿಸಬೇಕು ಅಥವಾ ಕ್ಷಮಿಸಿ ತಿದ್ದಿ ತಿಳಿಯಪಡಿಸಬೇಕು. 그리고는 그 사람과 함께 합심해서 기도하라고 가르치고 있습니다. ಹಾಗೇನೆ ಈ ವಾಕ್ಯದಲ್ಲಿ ನೋಡಿದ ಪ್ರಕಾರವಾಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನ ತಿಳಿಯಪಡಿಸು, ತಿಳಿ ಹೇಳು, ಅವ್ರಿಗಾಗಿ ಪ್ರಾರ್ಥಿಸು. 그 바로 뒤에 말씀에 이 말씀이 있어요. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. 마태복음 18장 18절에서 20절을 읽어보겠습니다. 18ನೇ ಅಧ್ಯಾಯ 18ರಿಂದ 20ರವರೆಗೂ ನಾವು ನೋಡುವಾಗ, 마태복음 18장 18절 18 verse 18. 진실로 너희에게 이르노니 무엇이든지 너희가 땅에서 매면 하늘에서도 매일 것이요 무엇이든지 땅에서 풀면 하늘에서도 풀리리라. ಮ್ಯಾಥ್ಯೂ ಚಾಪ್ಟರ್ 18 ವರ್ಸ್ 18. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವೇನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. 19절
진실로 다시 너희에게 이르노니 너희 중의 두 사람이 땅에서 합심하여 무엇이든지 구하면 하늘에 계신 내 아버지께서 그들을 위하여 이루게 하시리라. Verse 19 ಇದಲ್ಲದೆ ನಿಮ್ಮಲ್ಲಿ ಒಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿ ನನ್ನ ತಂದೆ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. 20절 두세 사람이 내 이름으로 모인 곳에는 나도 그들 중에 있느니라. Verse 20 ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. 죄를 지으면은 죄책감이 생기고 ಪಾಪವು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಒಂದು ಶಿಕ್ಷೆಯನ್ನ ಹೊಂದಬೇಕಾಗಿರ್ತದೆ. 죄의식으로 마음이 아파지는 경우가 많습니다. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪಾಪಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಶಿಕ್ಷೆಯನ್ನ ಹೊಂದಬೇಕಾಗಿರ್ತದೆ. 이런 형제와 함께 같이 기도해 주라는 겁니다. ಅಂತ ಸಂದರ್ಭದಲ್ಲಿ ಅಂತವರನ್ನ ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥನೆ ಮಾಡುವಂತದ್ದು ಒಳ್ಳೆಯದು ಎಂಬುದಾಗಿ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. 무엇이든지 합심해서 기도하면 하나님께서 이루신다는 겁니다. ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರುವ ಪ್ರಕಾರವಾಗಿ ಒಂದೇ ವಿಷಯದಲ್ಲಿ ಯಾವಾಗಾದ್ರೂ ಪ್ರಾರ್ಥನೆ ಮಾಡ್ತಿರೋ ಅದು ಆತನು ತಂದೆಯ ದೇವರು ನೆರವೇರಿಸುತ್ತಾರೆ ಎಂಬುದಾಗಿ. 죄를 용서해 달라고 합심하여 구하면 용서해 주신다는 말씀입니다. ಆತ ನಮ್ಮ ಪಾಪಗಳನ್ನ ತಪ್ಪುಗಳನ್ನ ಕ್ಷಮಿಸುತ್ತಾರೆ. 허물과 죄로 고통받는 심령을 용서해 주시고 ನಮ್ಮೆಲ್ಲ ಚಿಂತಾಭಾರಗಳಿಂದ ದೂರ ಮಾಡಿ ನಮ್ಮ ತಪ್ಪುಗಳನ್ನ ಕ್ಷಮಿಸುತ್ತಾರೆ. 고쳐달라고 기도하라는 것입니다. ನಮ್ಮನ್ನ ಸರಿಪಡಿಸು ತಿದ್ದು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. 그리고 사도 바울은 또 본문에서 이렇게 말하고 있습니다. ಪೌಲನು ಈ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾನೆ. 너 자신을 살펴보아 너도 시험을 받을까 두려워하라. ನಿಮ್ಮ ಎಲ್ಲಾ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ, ಒಬ್ಬರಿಗೊಬ್ಬರು ವಿಜ್ಞಾಪನೆ ಮಾಡಿಕೊಳ್ಳಿರಿ. 이 말씀은 너 자신을 살펴보고 너도 시험을 받지 않도록 해라, 그런 말씀이죠. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ನಮ್ಮ ಜೀವಿತಗಳಲ್ಲಿ ಈ ವಾಕ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂಬುದಾಗಿ. 다시 말하면 정죄하고 비판하거나 판단하지 말고 ಇನ್ನೊಂದು ರೀತಿಯಲ್ಲಿ ಬೇರೆಯವರು ಒಂದು ವೇಳೆ ಯಾರೇ ಆಗಿದ್ರು ಕೂಡ ಅವರನ್ನ ದೂಷಣೆ ಮಾಡೋದು, ಪರಿಹಾಸ್ಯ ಮಾಡುವಂತದ್ದು ಅಥವಾ ಬೀದಿಗೆಳೆಯುವಂತ ಕಾರ್ಯಕ್ಕಿಂತಲೂ ಕ್ಷಮಿಸಿ ತಿದ್ದುವಂತದ್ದು, ಗುಪ್ತವಾಗಿ ಅವರನ್ನ ಸರಿಪಡಿಸುವಂತದ್ದು ಮುಖ್ಯ. 오히려 너 자신을 돌아보면서 너도 시험 받을까 두려워하라, 이런 말씀이죠. ಒಂದು ವೇಳೆ ನೀನು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಾದ್ರೆ ನಿನಗೂ ಕೂಡ ನಿತ್ಯ ಜೀವ ಅನ್ನುವಂಥದ್ದು ಇದೆ ಅನ್ನುವ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಅವರಿಗೆ ನಾವು ತಿಳಿ ಹೇಳಬೇಕು. 그것이 NI 버전의 말씀입니다. 번역입니다. ಸೊ ಇದು NIV ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡ್ತೇವೆ. 그런데 KJV는 좀 더 강하게 말하고 있어요. KJVಯಲ್ಲಿ ಇನ್ನೂ ಸ್ವಲ್ಪ ಕ್ಲುಪ್ತವಾಗಿ ಅಥವಾ ವಿವರವಾಗಿ ಹೇಳುವಂತದ್ದನ್ನ, 너 자신을 살펴봐라. ನೀವು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಪ್ರೀತಿಸಿರಿ ಅನ್ನುವಂಥದ್ದು ಕುರಿತು ತಿಳಿಯಪಡಿಸ್ತದೆ. 그렇지 않으면 너도 그렇게 될 것이다, 이렇게 말하고 있어요. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನೀನು ಕ್ಷಮಿಸಿಲ್ಲ ಅಂತಂದ್ರೆ ನಿನಗೂ ಕೂಡ ಅದೇ ರೀತಿಯಲ್ಲಿ ಆಗುವುದು. NIV 성경에서는 너 자신을 살펴보고 너도 그렇게 되지 않도록 조심해라 라고 말하고 있고, NIV ಬೈಬಲ್ ಅಲ್ಲಿ ಕೂಡ ನಾವು ನೋಡ್ತೇವೆ, ನಾವು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳುವಂತದ್ದು ಮತ್ತೆ ಅವರನ್ನ ಕ್ಷಮಿಸುವಂತದ್ದು ಕುರಿತು ಅಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. KJV 성경에서는 KJV ಟ್ರಾನ್ಸ್ಲೇಷನ್ ಅಲ್ಲಿ 너 자신을 살펴봐라. 그렇지 않으면 너도 그렇게 될 것이다. ಅಂದ್ರೆ ಈ ಎರಡು ವಾಕ್ಯಗಳಲ್ಲಿ ವ್ಯತ್ಯಾಸವನ್ನ ನಾವು ಕಾಣಬಹುದು. KJV ಟ್ರಾನ್ಸ್ಲೇಷನ್ ಅಲ್ಲಿ ನೀನು ಕ್ಷಮಿಸಿದ್ರೆ ಅದರ ಪ್ರತಿಫಲನ ನೀನು ಹಾಗೆ ಹೊಂದ್ಕೊಳ್ತಿ ಅನ್ನೋ ರೀತಿಯಲ್ಲೇ ಎಚ್ಚರಿಸ್ತದೆ. KJV 성경에서는 매우 포지티브하고 어그레시브한 익스프레션을 쓰고 있습니다. ಇನ್ನೂ ಒಂದು ರೀತಿಯಲ್ಲಿ ಇನ್ನೂ ಸ್ವಲ್ಪ ಮುಂದಾಗಿ ಹೇಳುವಂತದ್ದನ್ನ ಕುರಿತು ನಾವು ನೋಡುವಂತ ಸಂದರ್ಭದಲ್ಲಿ ನೀನು ಹೇಗೆ ಮಾಡ್ತೀಯೋ ಅದೇ ಪ್ರಕಾರವಾಗಿ ನೀನು ಕೂಡ ಹೊಂದುತ್ತೀಯ ಎಂಬುದಾಗಿ ನಾವು ನೋಡ್ತೀವಿ.
그러니까 남의 잘못을 있을 때 그 사람의 잘못을 보지 말고 ಒಂದು ವೇಳೆ ಬೇರೆ ಯಾರ ತಪ್ಪು ಮಾಡಿದಂತ ಸಂದರ್ಭಗಳಲ್ಲಿ ಅದನ್ನ ಕುರಿತು ನಾವು ಪರಿಹಾಸ್ಯ ಮಾಡದಂತೆ 나 자신을 먼저 살펴보고 나는 그러한 죄를 범하지 않도록 이렇게 조심해야 된다는 것입니다. ತಾತ್ವಿಕವಾದ ಮನಸ್ಸಿನೊಟ್ಟಿಗೆ ಅವರಿಗೆ ತಿಳಿ ಹೇಳಿ ತಿದ್ದುವಂಥದ್ದು ಅಥವಾ ಸರಿಪಡಿಸುವಂತಹ ವಿಷಯದಲ್ಲಿ ನಾವು ಮುಂದೆ ಸಾಗಬೇಕು. 이 말씀이 마태복음에 있는 말씀과 비교해 보겠습니다. ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಆ ವಾಕ್ಯಗಳ ಮೂಲಕವಾಗಿ ನಾವು ಎಚ್ಚರಿಕೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. 마태복음 7장 1절에서 3절 말씀을 봅니다. ನಾವು ಮತ್ತಾಯ ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 1 to 3 비판을 받지 아니하려거든 비판하지 말라. 7ನೇ ಅಧ್ಯಾಯ 1ನೇ ವಚನದಿಂದ ನೋಡೋ ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ. 너희가 비판하는 그 비판으로 너희가 비판을 받을 것이요 너희가 헤아리는 그 헤아림으로 너희가 헤아림을 받을 것이니라. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪು ಆಗುವುದು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. 어찌하여 형제의 눈 속에 있는 티는 보고 내 눈 속에 있는 들보는 깨닫지 못하느냐. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನ ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನ ಯೋಚಿಸುವುದೇಕೆ? 형제가 범한 허물은 실수로 범한 허물이잖아요. ಸೊ ಯಾವ ರೀತಿಯಲ್ಲಿ ನಾವು ಮತ್ತೊಬ್ಬರ ವಿಷಯದಲ್ಲಿ ಅಲ್ಲಗಳಿಲಿಕ್ಕೆ ಅಥವಾ ಅವಮಾನ ಪಡಿಸಲಿಕ್ಕೆ ಮುಂದಾಗಿದ್ರೆ ಯಾವ ರೀತಿಯಲ್ಲಿ ಅದು ಒಳ್ಳೆಯದು? 그것은 내가 범하는 허물보다 더 작은 것일 수 있다 이겁니다. ನಾವು ಮಾಡುವ ರೀತಿಯಲ್ಲೇ ನಮಗೂ ಕೂಡ ಆಗ್ತದೆ. ಹಾಗಾಗಿ ನಾವು ಮತ್ತೊಬ್ಬರ ವಿಷಯದಲ್ಲಿ ತೀರ್ಪು ಮಾಡಲಿಕ್ಕೆ ಮುಂದಾಗಬಾರದು. 내가 범하는 허물보다 허물이 훨씬 더 클 수 있다는 것입니다. ನಮ್ಮನ್ನ ನಾವು ತಗ್ಗಿಸಿಕೊಳ್ಳಬೇಕು. ಮತ್ತೆ ಸರಿಪಡಿಸುವ ವಿಷಯದೇನಾದ್ರೂ ಇದ್ರೆ ಆತ್ಮಿಕವಾದ ಮನೋಭಾವದಿಂದ ಸರಿಪಡಿಸಬೇಕು. 그러니까 비판하지 말라는 것입니다. ಆಗ ಆತರು ಹಿಂಜರಿಯದೆ ಅಥವಾ ಸೋತು ಹೋಗದೆ ರಕ್ಷಣೆ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. 오히려 나도 그런 허물이 없는지 살펴봐라는 것입니다. ನಾವು ಮಾಡುವ ಕಾರ್ಯದಿಂದಲೇ ನಮಗೂ ಕೂಡ ಆಗುವುದು ಎಂಬುದಾಗಿ ನಾವು ನೆನಪಿಡಬೇಕು. 2절을 함께 읽어봅니다. 갈라디아서 6장 2절. ಗಲಾತ್ಯ 6ನೇ ಅಧ್ಯಾಯ 2ನೇ ವಚನ ನಾವು ನೋಡೋಣ. 너희가 짐을 서로 지라 그리하여 그리스도의 법을 성취하라. ಒಬ್ಬರು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನ ನೆರವೇರಿಸಿರಿ. 이 짐을 서로 지라는 것은 형제의 실수로 범한 허물을 이렇게 이해하고 격려해주고 부드러운 마음으로 가르치고 바로 세워주라는 것이죠. ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ಮತ್ತೊಬ್ಬರ ಭಾರವನ್ನ ಹೊರುವಂತದ್ದು ಅಥವಾ ಮತ್ತೊಬ್ಬರ ಕಷ್ಟವನ್ನ ಹೊರುವಂತದ್ದು, ಮತ್ತೊಬ್ಬರನ್ನ ನಾವು ಯಾವ ರೀತಿಯಲ್ಲಿ ಅನ್ಯೋನ್ಯವಾಗಿ ನಡೆದುಕೊಳ್ಳುವಂತದ್ದು. 남의 허물을 보면 이런 태도를 가지는 것이 하나님이 원하시는 모습입니다. ಒಂದು ವೇಳೆ ಈ ರೀತಿಯಾಗಿ ಸಾತ್ವಿಕವಾಗಿ ನಡೆದುಕೊಳ್ಳುವಂತದ್ದು, ಆತ್ಮಿಕವಾಗಿ ನಡೆದುಕೊಳ್ಳುವಂತದ್ದನ್ನೇ, ಅಂತಹ ಒಳ್ಳೆ ಮನಸ್ಸನ್ನೇ ದೇವರು ನಮ್ಮಿಂದ ಎದುರು ನೋಡ್ತಾರೆ. 내 이웃을 내 몸과 같이 사랑하라는 그리스도의 법을 성취하는 법입니다. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು, ನಿನ್ನ ಸಹೋದರನನ್ನ ಪ್ರೀತಿಸು. 사도 바울은 남의 허물을 비판하고 정죄하는 사람들을 경고하고 있습니다. ಹಾಗಾಗಿ ಅಪೊಸ್ತಲನಾದ ಪೌಲನು ತಿಳಿಯಪಡಿಸುವಂತಹ ಕಾರ್ಯಗಳನ್ನ ಕುರಿತು ನಾವು ಎಚ್ಚರ ವಹಿಸಬೇಕಾಗಿದೆ. 3절을 읽어봅니다. 3ನೇ ವಚನವನ್ನ ನಾವು ನೋಡುವಾಗ, 만일 누가 아무것도 되지 못하고 된 줄로 생각하면 스스로 속임이라. ಯಾವನಾದ್ರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ. 남의 허물과 죄로 인한 고통을 보면서 손가락질하고 비판하는 것은 잘못됐다는 겁니다. ನಮ್ಮನ್ನ ನಾವು
ದೊಡ್ಡದಾಗಿ ಭಾವಿಸಿಕೊಳ್ಳದಂತೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು ಎಷ್ಟೋ ಒಳ್ಳೆಯದೆಂಬುದಾಗಿ ವಾಕ್ಯವು ತಿಳಿಸ್ತದೆ. 그것은 나는 괜찮아. 나는 잘못이 없어. 하는 말과 똑같은 말 아닙니까? ಅನೇಕ ಸಂದರ್ಭಗಳಲ್ಲಿ ನಾವು ಗರ್ವ ಪಡುವುದೇನೆಂದ್ರೆ ನನ್ನಲ್ಲಿ ಯಾವ ಪಾಪನೇ ಇಲ್ಲ, ನಾನೆಲ್ಲಾ ವಿಷಯದಲ್ಲಿ ಸರಿಯಾಗಿದ್ದೇನೆ ಎಂಬುದಾಗಿ ನಾವು ಗರ್ವ ಪಡ್ತಾ ಇರ್ತೀವಿ. 그래서 사도 바울은 3절에서 만일 누가 아무것도 되지 못하고 된 줄로 생각하면 스스로 속이는 것이라고 말하고 있는 겁니다. ಅದಕ್ಕೋಸ್ಕರವಾಗಿ ಅಪೊಸ್ತಲನಾದ ಪೌಲನು 3ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಯಾವನಾದ್ರೂ ಅಲ್ಪನಾಗಿ ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ. 비판하고 정죄하는 행위는 교만한 마음에서 나온 결과입니다. ಹಾಗೆ ನಾವು ಆ ಆತ್ಮಿಕವಾದಂತಹ ಮನೋಭಾವವುಳ್ಳವರಾಗಿ ಪಶ್ಚಾತ್ತಾಪದ ಮನಸ್ಸಿನಿಂದ ತಗ್ಗಿಸಿಕೊಳ್ಳುವ ಮನಸ್ಸಿನಿಂದ ನಾವು ಕೂಡಿರಬೇಕು. 고린도전서에서 이런 말씀이 있죠. ಕೊರಿಂಥದವರಿಗೆ ಬರೆದ ಪುಸ್ತಕದಲ್ಲಿ ಈ ರೀತಿಯಲ್ಲಿ ನಾವು ನೋಡ್ತೇವೆ, 누구든지 선줄로 생각하면 넘어질까 조심하라 라는 말씀이 있죠. ಯಾರಾದರೂ ಕೂಡ ನಿಮ್ಮನ್ನ ಮೋಸಗೊಳಿಸಬಹುದು, ಹಾಗಾಗಿ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ನೋಡ್ತೇವೆ. 그와 같이 비판하고 정죄하는 행위는 교만한 마음에서 나온 결과이기 때문에 ನಿಮ್ಮನ್ನ ನೀವು ದೊಡ್ಡವರೆಂಬುದಾಗಿ ಎಣಿಸಿಕೊಳ್ಳಬೇಡಿರಿ. 그것은 스스로 속이는 일일 뿐만 아니고 ಯಾಕಂದ್ರೆ ನಾವು ಲೋಕದ ಕಾರ್ಯಗಳನ್ನ ಅಥವಾ ಲೋಕಾನುಸಾರವಾಗಿ ನಾವು ಜೀವಿಸುವಂತವರಲ್ಲ. 하나님을 속이는 일이다라는 것을 말하고 있는 겁니다. ನಾವು ದೇವರಿಗೋಸ್ಕರವಾಗಿ ಜೀವಿಸುವಂತವರು, ದೇವರಿಗೋಸ್ಕರವಾಗಿ ನಾವು ಸೇವೆ ಮಾಡುವಂತವರಾಗಿದ್ದೇವೆ. 자, 4절을 읽어봅니다. 4ನೇ ವಚನ, 각각 자기의 일을 살피라. 그리하면 자랑할 것이 자기에게는 있어도 남에게는 있지 아니하리니. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. 자기 자신을 잘 살펴서 조심해라는 말씀이죠. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ ಅನ್ನುವಂಥದ್ದನ್ನ ಹೇಳುವಾಗ ಎಚ್ಚರಿಕೆ ಆಗಿರ್ಬೇಕು ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕು. 혹시 자기는 그러한 허물이 없다 하더라도 ಅವರವರ ಕಾರ್ಯದಲ್ಲಿ, ಅವರವರ ಕೆಲಸದಲ್ಲಿ ಅವರು ಏನೆಂಬುದಾಗಿ ಅವರು ತಿಳಿದುಕೊಳ್ಳಬೇಕು. 나는 괜찮아 하면서 자랑하지 말라는 것입니다. ನಾವು ಬೇರೆಯವರ ವಿಷಯದಲ್ಲಿ ಅನೇಕ ವಿಷಯಗಳನ್ನ ಖಂಡಿಸ್ತೇವೆ, ತಿದ್ದುತ್ತೇವೆ, ತಿಳಿಸ್ತೇವೆ. ಆದ್ರೆ ನಾವು ಪರವಾಗಿಲ್ಲ ಬಿಡು ಅನ್ನುವಂತ ಸ್ವಭಾವಗಳಲ್ಲಿ ಕೂಡ ಕೆಲವೊಮ್ಮೆ ನಾವು ಸುಮ್ಮನೆ ಆಗ್ಬಿಡ್ತೀವಿ. 오히려 남의 허물과 자기를 비교하지 말고 ಹಾಗಾಗಿ ನಾವು ಎಷ್ಟು ಮಟ್ಟಿಗೆ ನಮ್ಮನ್ನು ನಾವು ಕೂಡ ಸರಿಪಡಿಸಿಕೊಳ್ಳುವಂಥದ್ದು ಅಥವಾ ತಿದ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. 자기에게 그런 허물이 없다면 다행인 줄 생각하라는 것입니다. ಅನೇಕ ಸಂದರ್ಭಗಳಲ್ಲಿ ಇಂತಹ ಪರಿಸ್ಥಿತಿಯಿಂದ ನಾವು ಎಚ್ಚೆತ್ತುಕೊಂಡು ನಾವು ಸರಿ ಹೊಂದುವಂಥದ್ದು ಮುಖ್ಯವಾಗಿರುತ್ತದೆ. 겸손하게 감사하라는 것입니다. ನಾವು ಪರಿಪೂರ್ಣ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕಾಗಿರುತ್ತದೆ. 자기에게는 없는 것 같이 그렇게 생각하면 그는 스스로 자기를 속이는 거라고 말하고 있죠. ಹಾಗಾಗಿ ನಮ್ಮನ್ನು ನಾವು ತಿಳಿದುಕೊಳ್ಳುವಂಥದ್ದು ಅಥವಾ ನಮ್ಮನ್ನ ಹೇಗೆ ನಾವು ಸರಿಪಡಿಸಿಕೊಳ್ಳಬೇಕನ್ನುವಂಥದ್ದನ್ನು ಕೂಡ ಗಮನಿಸಬೇಕು. 그것이 하나님을 속이는 일이라고 말하고 있죠. ದೇವರು ನಮಗೆ ಎಚ್ಚರಿಕೆಯನ್ನು ನೀಡುವಂತಹ ವಿಷಯವನ್ನ ಕುರಿತು ನಾವು ನೋಡ್ತೇವೆ. 하나님을 속이는 거라고 말하고 있지 않습니까? ದೇವರು ನಮಗೆ ತಿಳಿಯಪಡಿಸುವಂತಹ ವಿಷಯಗಳಲ್ಲಿ ಸಂಪೂರ್ಣವಾಗಿ ಎಚ್ಚರಿಕೆಯಿಂದ ಇರಬೇಕು. 그걸 7절에서 그렇게 말하고 있어요. ಹಾಗೆ ಇಲ್ಲಿ ತಿಳಿಯಪಡಿಸಿದಂತ ಎಲ್ಲ ವಾಕ್ಯಗಳನ್ನ ನಾವು ನೋಡಬೇಕು. 7절을 봅니다. 7ನೇ ವಚನ ನೋಡಿ, 스스로 속이지 말라. 하나님은 없인 여김을 받지 아니하시나니 사람이 무엇으로 심든지 그대로 거두리라. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ತಾನು ಏನು ಬಿತ್ತಾನೋ ಅದನ್ನೇ ಕೊಯ್ಯಬೇಕು. 조심하라는 말씀이죠. ಇದು ಬಹಳ ಗಮನಿಸಿ ಅಥವಾ ಹುಷಾರಾಗಿರ್ರಿ ಎಂಬುದಾಗಿ ಎಚ್ಚರಿಕೆಯ ಮಾತಲ್ವಾ. 자기는 죄와 허물이 하나도 없는 것 같이 생각한다면 하나님을 속이는 일이라는 것을 말씀하고 있는 거죠. ನಾನು ಮಾಡುವಂತದ್ದೆಲ್ಲ ಸರಿಯಾಗಿದೆ, ನನ್ನಲ್ಲಿ ಏನ್ ತಪ್ಪಿಲ್ಲ ಅನ್ನುವಂತ ವಿಷಯದಲ್ಲಿ ಹಾಗೇನಾದ್ರೂ ನಾವು ನಿಲ್ಸಿದ್ರೆ ಎಚ್ಚರವಾಗಿರ್ಬೇಕಂತ ಈ ವಾಕ್ಯ ತಿಳಿಸ್ತಾ ಇದೆ. 사도 바울은 본문 5절에서 자기의 짐을 지라고 가르치고 있습니다.
ಹಾಗಾಗಿ ಇವತ್ತು ಅಪೊಸ್ತಲನಾದ ಪೌಲ ನಮ್ಗೆ ಏನ್ ಕಲ್ಸ್ಕೊಡ್ಲಿಕ್ಕೆ ಬಯಸ್ತಾ ಇದಾರೆ, ನಮ್ಮ ಮನಸ್ಸು ಹೇಗಿರ್ಬೇಕು, ನಾವ್ ಹೇಗೆ ಕ್ಷಮಿಸ್ಬೇಕು ಅನ್ನುವಂಥದ್ದನ್ನ ನಾವು ನೆನಪಲ್ಲಿಡ್ಬೇಕು. 5절 읽어봅니다. 5ನೇ ವಚನ ನಾನು ಓದ್ತೀನಿ. 각각 자기의 짐을 질 것이라. ಯಾಕಂದ್ರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನ ಹೊತ್ತುಕೊಳ್ಳಬೇಕು. 자기의 짐은 자기의 허물에 대한 죄값을 말하는 것이 아닙니다. ನಾವು ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನ ಹೊತ್ತುಕೊಳ್ಳಬೇಕು ಎಂಬುದಾಗಿ ಹೇಳಿರುವಂತಹ ಮಾತನ್ನ ಗಮನಿಸಬೇಕು. 2절의 짐은 남의 허물을 말하는 것이고, 2ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಬೇಕು ಅಂತೇಳಿ. 남이 지은 허물로 인해서 나타나는 그 사람이 가지는 고통의 마음, 아픈 마음, 이런 것을 말하는 것이고, ಅಂದ್ರೆ ಕೆಲವೊಮ್ಮೆ ಇತರರು ಯಾವ ರೀತಿಯಲ್ಲಿ ದುಃಖದಲ್ಲಿ, ನೋವಲ್ಲಿ, ಸಂಕಟದಲ್ಲಿ ಇರ್ತಾರೆ, ಅಂತಹ ಪರಿಸ್ಥಿತಿಗಳನ್ನ ನೆನೆಸಿ ಅಂತವ್ರಿಗೆ ಪ್ರೋತ್ಸಾಹಿಸುವಂತ ಮನಸ್ಸು, ಸಮಾಧಾನ ಪಡಿಸುವಂತ ಮನಸ್ಸು ನಾವು ಹೊತ್ತುಕೊಳ್ಳಬೇಕು ಎಂಬುದಾಗಿ. 다시 말하면 2절에서의 버든은 죄의 짐을 말하는 것입니다. ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ಒಂದು ವೇಳೆ ಅವರು ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ ಅವರನ್ನ ಕ್ಷಮಿಸಿ ತಿದ್ದಿ ಸರಿಪಡಿಸುವಂತದ್ದ ಅಂತಹ ಮನಸ್ಸನ್ನ ಕೂಡ ನಾವು ಹೊಂದಿದವರಾಗಿ. 여기서 5절의 짐은 5ನೇ ವಚನದಲ್ಲಿ ಹೇಳುವಂತಹ ಭಾರ, 자기가 해야 할 자기의 짐, 하나님께서 맡겨주신 자기의 짐을 말하는 겁니다. ಪ್ರತಿಯೊಬ್ಬರು ಸ್ವಂತ ಹೊರೆಯನ್ನ ಹೊತ್ತುಕೊಳ್ಳಬೇಕು ಎಂಬುದಾಗಿ 5ನೇ ವಚನದಲ್ಲಿ ನೋಡ್ತೀವಿ. 그러니까 그리스도인으로서 책임을 말하는 것입니다. ಕ್ರಿಸ್ತನಲ್ಲಿದ್ದಂತಹ ನಾವು ಆತನ ಮೂಲಕವಾಗಿ ಉತ್ತರವನ್ನ ಹೊಂದಿಕೊಳ್ತೀವಿ ಅನ್ನುವಂತ ಮನಸ್ಸನ್ನ ಹೊಂದಿದವರಾಗಿದೆ. 그리스도인으로서 가져야 할 책임은 굉장히 많죠. ಕ್ರಿಸ್ತನಲ್ಲಿ ತಿಳಿಪಡಿಸುವಂತ ಅನೇಕ ವಿಷಯಗಳು ಬಹಳವಾಗಿ ನಾವೇ ತಿದ್ದುಕೋಬೇಕಂತೇಳಿ ಏನೆಲ್ಲ ಭಾರವನ್ನ ಕುರಿತು ತಿಳಿಪಡಿಸುವಂತದನ್ನು ನೋಡ್ತೇವೆ. 그 중에서 한 가지는 남의 짐을 서로 져주는 것이라는 겁니다. ನಮ್ಮನ್ನ ನಾವು ಯಾವ ರೀತಿಯಲ್ಲಿ ನೆನೆಸ್ತೇವೋ ಹಾಗೆ ನಾವು ಮತ್ತೊಬ್ಬರನ್ನ ಕೂಡ ನೆನೆಸುವಂಥದ್ದು ಅಥವಾ ಮತ್ತೊಬ್ಬರನ್ನ ಪ್ರೋತ್ಸಾಹಿಸುವಂಥದ್ದು ಒಳ್ಳೆಯದು. 남의 짐을 서로 져주는 것이 자기에게 맡겨진 책임이라는 거예요. ನಾವು ಸ್ವಂತ ಹೊರೆಯನ್ನ ಹೊರುವ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟ ಹಾಗೆ ಮತ್ತೊಬ್ಬರನ್ನ ಕೂಡ ನಾವು ಪ್ರೋತ್ಸಾಹಿಸುವಂಥದ್ದು ಅಥವಾ ಸಮಾಧಾನ ಪಡಿಸುವಂಥದ್ದು ಬಹಳ ಮುಖ್ಯವಾಗಿದೆ. 그것이 5절에서 자기의 짐이라고 말하는 겁니다. ಅದಕ್ಕೋಸ್ಕರ 5ನೇ ವಚನದಲ್ಲಿ ಹೇಳಿರುವಂತ ವಾಕ್ಯವನ್ನ 2ನೇ ವಚನದಲ್ಲಿ ಹೇಳಿರುವಂತ ವಾಕ್ಯವನ್ನ ನೆನಪಿಡಬೇಕು. 남의 짐을 서로 져주는 것은 그리스도의 법을 성취하는 일이고, ಈ ವಾಕ್ಯಗಳನ್ನ ಅನುಸರಿಸಿ ನಾವು ನಡೆಯುವವರಾಗಿರ್ಬೇಕು. 자기의 짐은 자기 자신이 하나님 앞에서 책임지고 해야 하는 짐입니다. ನಾವು ಬರುವಂತ ಪ್ರತಿಯೊಂದು ಕಾರ್ಯಕ್ಕೂ ತಕ್ಕ ಪ್ರತಿಫಲವನ್ನು ನಾವು ಹೊಂದುತ್ತೇವೆ ಎಂಬುದಾಗಿ ನಾವು ಮುಂದೆ ಸಾಗಬೇಕು. 우리는 형제나 자매를 정죄하는 대신에 ನಾವು ಒಬ್ಬರು ಮತ್ತೊಬ್ಬರ ವಿಷಯದಲ್ಲಾಗ್ಲಿ ನಮ್ಮ ವಿಷಯದಲ್ಲಾಗ್ಲಿ 온유한 심령으로 가르치고 인도해서 ಮತ್ತೊಬ್ಬರನ್ನ ಉತ್ತಮವಾದ ರೀತಿಯಲ್ಲಿ ನಡೆಸಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ ಒಳ್ಳೆಯ ಮನಸ್ಸನ್ನ ಹೊಂದಿದವರಾಗಿ ನಾವು ಕ್ಷಮಿಸಿ ಬುದ್ಧಿ ಹೇಳುವಂತವರಾಗಿರ್ಬೇಕು. 허물로 인해서 가지는 그 상처를 삼해주고 위로해줘야 하는 겁니다. ಹಾಗಾಗಿ ಅವ್ರನ್ನ ಪ್ರತಿಯೊಬ್ಬರನ್ನ ಪ್ರೋತ್ಸಾಹಿಸೋಣ, ಅವರಿಗೆ ಒಳ್ಳೆಯದನ್ನ ಮಾಡೋಣ, ಮತ್ತು ಇತರರನ್ನ ನಾವು ಪ್ರೀತಿಸುವಂತ ಸಾಕ್ಷಿಯನ್ನ ನಾವು ಹೊಂದಿರೋಣ. 이 말씀이 오늘 본문의 말씀의 결론입니다. ಹಾಗಾಗಿ ಇವೆಲ್ಲವೂ ಕೂಡ ನಮಗೆ ಅಗತ್ಯ ಇರುವಂತಹ ಕಾರ್ಯಗಳು, ನಮ್ಮನ್ನ ಎಚ್ಚರಿಸುವಂತಹ ಮಾತುಗಳೆಂಬುದಾಗಿ ನೆನಪಿಡೋಣ. 사람은 실수로 인해서 허물을 가질 수 있습니다. ಮನುಷ್ಯನ ಸ್ವಭಾವ ಅನೇಕ ಸಂದರ್ಭಗಳಲ್ಲಿ ಸೋತು ಹೋಗಬಹುದು ಅಥವಾ ಬಲಹೀನನಾಗಬಹುದು. 잘못한 것이 있을 때는 마음에 고통도 가지게 되는 것이고 죄의 책임과 죄의 의식도 가지게 되는 거예요. ಅನೇಕ ಸಂದರ್ಭಗಳಲ್ಲಿ ವ್ಯಸನದಲ್ಲಿ ಅಥವಾ ಚಿಂತೆ ಭಾರಗಳಲ್ಲಿ ಕಷ್ಟದಲ್ಲಿ ಪಶ್ಚಾತ್ತಾಪದಲ್ಲಿ ಕೂಡ ಮನುಷ್ಯ ಇರ್ತಾರೆ.
그것을 짐을 서로 지라고 말을 하는 것입니다. ಹಾಗಾಗಿ ನಾವು ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲಾ ವಿಷಯದಲ್ಲಿ ನಾವು ಎಚ್ಚರವಾಗಿರುವಂತದ್ದು ಎಷ್ಟೋ ಒಳ್ಳೆಯದು. 짐을 서로 져주는 것이 나의 책임이요 나의 짐이라는 것입니다. ಮತ್ತೊಬ್ಬರ ಭಾರವನ್ನ ಹೊರುವಂತದ್ದು ನನ್ನ ಜವಾಬ್ದಾರಿ, ಮತ್ತೊಬ್ಬರನ್ನ ಸರಿಪಡಿಸುವಂತದ್ದು ನನ್ನ ಜವಾಬ್ದಾರಿ ಎಂಬುದಾಗಿ ನಾವು ಸ್ವೀಕರಿಸಿಕೊಳ್ಳೋಣ. 남의 허물만 보지 말고 ಬರೀ ನಮ್ಮನ್ನ ಕುರಿತು ಮಾತ್ರವೇ ನಾವು ನೋಡುವಂತದ್ದಲ್ಲ. 오히려 자기 자신을 보면서 자기는 어떤가를 돌아보고 ಹಾಗಾಗಿ ಇವತ್ತು ವಾಕ್ಯವು ಏನೆಲ್ಲ ನಮಗೆ ತಿಳಿಯಪಡಿಸಿದ ಅದೆಲ್ಲವನ್ನ ಕೂಡ ಒಮ್ಮೆ ಮೆಲುಕಾಕೋಣ. 그리고 허물로 고통당하고 있는 남의 마음을 생각해 줘야 하는 것입니다. ಆ ಸಂದರ್ಭದಲ್ಲಿ ಆಗ ದೇವರ ವಾಕ್ಯಾನುಸಾರವಾಗಿ ನಾವು ನಡೀಲಿಕ್ಕೆ ಅಥವಾ ವಾಕ್ಯವನ್ನು ನಮಗೆ ತಿಳಿಪಡಿಸುವಂತ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 그리고 그 사람과 함께 기도해 주라는 겁니다. ಅಂತ ಎಲ್ಲರನ್ನ ನಾವು ಪ್ರೀತಿಸಬೇಕು, ಅಂತವರ ಪಾಪವನ್ನ ಕ್ಷಮಿಸಬೇಕು, ಮತ್ತು ಅವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು. 자기 자신을 잘 살펴서 자기도 그와 같은 죄를 범하지 않도록 조심하라는 것입니다. ಅಂತವರೊಟ್ಟಿಗೆ ನಾವು ಸಾಗುವಂತದ್ದು, ಮತ್ತೆ ಒಂದು ವೇಳೆ ಕ್ಷಮಿಸಲಿಲ್ಲ ಅಂತಂದ್ರೆ ಅಂತ ವಿಷಯದಲ್ಲಿ ಕೂಡ ನಾವು ಎಚ್ಚರವಾಗಿರ್ಬೇಕಾಗ್ತದೆ. 이것이 이웃을 사랑하는 것이며 ಈ ರೀತಿಯಲ್ಲಿ ನಾವು ಪ್ರೀತಿ ಭಾವವನ್ನ ಹೊಂದಿದವರಾಗಿದ್ರೆ 그리스도의 법을 성취하는 것입니다. 이루는 것입니다. ನಮ್ಮನ್ನ ಆ ವಾಕ್ಯವೇ ನಮ್ಮನ್ನ ಆತ್ಮಿಕವಾಗಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. 이런 모습으로 짐을 서로 지면서 ಈ ರೀತಿಯಾದಂತಹ ಒಂದು ಭಾರ ಮನಸ್ಸನ್ನ ಹೊಂದಿದವರಾಗಿರ್ರಿ. 그리스도의 법을 성취하기를 예수 그리스도의 이름으로 축복합니다. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸನ್ನ ಧರಿಸಿಕೊಳ್ಳೋಣ. ಅದೇ ಮನಸ್ಸಿನೊಟ್ಟಿಗೆ ನಾವು ಜೀವಿಸೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. 자, 누가 대표로 기도 좀 해주세요. ಯಾರಾದ್ರೂ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ.